ಶ್ರೀ ಗುರುಭ್ಯೋ ನಮಃ. ಕೃಷ್ಣ ನಾರದರನ್ನ ಸ್ವರ್ಗಲೋಕಕ್ಕೆ ಕಳಿಸಿದ. ಪಾರಿಜಾತ ವೃಕ್ಷವನ್ನ ಕಳಿಸಿಕೊಡುವಂತ ಇಂದ್ರನಿಗೆ ನೀವು ತಿಳಿಸ್ಬೇಕು ಅಂತ ಹೇಳಿ ನಾರದರು ಸ್ವರ್ಗಲೋಕಕ್ಕೆ ಬಂದು ಇಂದ್ರನಿಗೆ ಅದನ್ನೆಲ್ಲ ತಿಳಿಸಿದ್ರು. ಆದ್ರೆ ಇಂದ್ರ ಒಪ್ಪಲಿಲ್ಲ. ನೀವು ಮತ್ತೆ ದ್ವಾರಕಾನಗರಕ್ಕೆ ಹೋಗಿ ಕೃಷ್ಣನಿಗೆ ಯುದ್ಧವಿಲ್ಲದೆ ನಾನು ಪಾರಿಜಾತ ವೃಕ್ಷವನ್ನು ಕೊಡಲಾರೆ ಅನ್ನೋದನ್ನು ತಿಳಿಸಿ ಅಂತ ಇಂದ್ರ ಹೇಳಿದ. ನಾರದರು ಕೃಷ್ಣನ ಮಹಿಮೆಯನ್ನೆಲ್ಲ ಇಂದ್ರನಿಗೆ ವರ್ಣಿಸಿ ಹೇಳಿದ್ರು. ಆದರೂ ಕೂಡ ಇಂದ್ರ ಅದನ್ನು ಒಪ್ಪಲಿಲ್ಲ ಅನ್ನೋ ಘಟನೆಗಳು ನೋಡಿದ್ವಿ. ಹಿಂದೆ ಈ ಕೃಷ್ಣ ನನಗೆ ಏನೇನು ಅಪಕಾರಗಳನ್ನು ಮಾಡಿದ್ದ, ಯಾವ ರೀತಿ ನನಗೆ ಅವಮಾನ ಆಗುವಂತೆ ವರ್ತಿಸಿದ್ದ ಅನ್ನೋದನ್ನೆಲ್ಲ ಆ ಇಂದ್ರ ಆ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡ ಅನ್ನೋದೊಂದು ಘಟನೆಯನ್ನು ನಿನ್ನೆ ದಿವಸ ನೋಡಿದ್ವಿ. ಹಿಂದೊಮ್ಮೆ ದಕ್ಷ ಯಜ್ಞ ವಿನಾಶ ಪ್ರಸಂಗದಲ್ಲಿ ದಕ್ಷ ತನ್ನನ್ನ ಯಜ್ಞಕ್ಕೆ ಆಹ್ವಾನಿಸಲಿಲ್ಲ ಅಂತ ಸಿಟ್ಟಾದಂತಹ ಪರಶಿವ ಆ ದಕ್ಷನ ಯಜ್ಞವನ್ನ ನಾಶಪಡಿಸಿದ್ನಲ್ಲ, ಆಗ ಈ ವಿಷ್ಣುವಿನ ತಲೆಯನ್ನು ಕತ್ತರಿಸಿದ್ದ. ತಮ್ಮ ಅನ್ನೋ ದಯೆಯಿಂದ ನಾನು ಈತನ ತಲೆಯನ್ನು ಮತ್ತೆ ಜೋಡಿಸಿದೆ ಅನ್ನೋ ಪ್ರಸಂಗ ಕೂಡ ಹಿಂದೆ ಬಂದಿತ್ತು. ಅದನ್ನ ಸ್ವಲ್ಪ ಭಾಗವತ ತಾತ್ಪರ್ಯದ ಹಿನ್ನೆಲೆಯಲ್ಲಿ ನೋಡ್ಬೇಕು. ಆ ಸಭಾಸ್ಥಾನದಲ್ಲಿ ಆಸೀನರಾದವರು ಯಾರು, ಕತ್ತರಿಸಿ ಹೋಗಿದ್ದು ತಲೆ ಅದು ವಿಷ್ಣುವಿಂದ ಅಲ್ಲ ಅಂತ ನಾನು ನಿನ್ನೆ ಹೇಳಿದೆ. ಅದಕ್ಕೆ ಪೂರಕವಾಗಿ ಮತ್ತೊಂದಷ್ಟು ಮಾಹಿತಿ ಭಾಗವತ ತಾತ್ಪರ್ಯದಲ್ಲಿ ಬಂದಂತೆ. ಉಳಿದೆಲ್ಲ ದೇವತೆಗಳು ಋಷಿಗಳು ಅಲ್ಲಿ ಉಪಸ್ಥಿತರಿದ್ರು. ಆದರೆ ಚತುರ್ಮುಖ ಬ್ರಹ್ಮ ಮತ್ತು ವಿಷ್ಣು ಅಲ್ಲಿ ಉಪಸ್ಥಿತರಿರಲಿಲ್ಲ ಅಂತ ಹೇಳ್ತದೆ ಭಾಗವತ. ವಿಷ್ಣು ತನ್ನ ಮೂಲ ರೂಪದಿಂದ ಅಲ್ಲಿ ಉಪಸ್ಥಿತನಿರಲಿಲ್ಲ. ಇದ್ದಿದ್ದು ಉಪೇಂದ್ರನ ರೂಪದಿಂದ, ಇಂದ್ರನ ತಮ್ಮನ ರೂಪವಾದಂಥ ಉಪೇಂದ್ರನ ರೂಪ ಏನಿದೆ ಆ ರೂಪದಿಂದ, ಮತ್ತು ನರನಾರಾಯಣರು ಅಂತ ರೂಪ ಏನಿರಲಿಲ್ಲ. ಅದರಲ್ಲಿ ನರ ಅಂದ್ರೆ ಅರ್ಜುನ, ನಾರಾಯಣ ಅಂದ್ರೆ ವಿಷ್ಣು. ಆ ಎರಡು ರೂಪದಿಂದ ವಿಷ್ಣು ಅಲ್ಲಿ ಉಪಸ್ಥಿತ ಇದ್ದನೇ ಹೊರತು ಮೂಲ ರೂಪದಿಂದ ಆತ ಅಲ್ಲಿ ಇರಲೇ ಇಲ್ಲ. ಹಾಗಾಗಿ ವಿಷ್ಣುವಿನ ತಲೆ ಕತ್ತರಿಸುವಂತ ಪ್ರಸಂಗ ಅಲ್ಲಿ ಇಲ್ಲವೇ ಇಲ್ಲ. ಆದ್ರೂ ಈ ವಿಷ್ಣುವಿನ ತಲೆ ಕತ್ತರಿಸಿ ಹೋಗಿತ್ತು, ತಮ್ಮ ಅನ್ನೋ ದಯೆಯಿಂದ ನಾನು ಅವನ ತಲೆಯನ್ನು ಜೋಡಿಸಿದೆ ಅಂತ ಇಂದ್ರ ಹೇಳ್ತಾನಲ್ಲ, ಇದನ್ನ ಏನೋ ಭ್ರಾಮಕ ಅಂತ ಈಗ ಅರ್ಥ ಮಾಡ್ಬೇಕಷ್ಟೇ. ಅನೇಕ ಬಾರಿ ಹೇಳಿದ್ದೆ, ಪುರಾಣಗಳು ಹೇಳುವಂತ ವಿಷಯವನ್ನ ಕೆಲವು ಬಾರಿ ತಿರುಚಿ ಹೇಳೋದಿದೆ. ಸತ್ಯವನ್ನ ರಹಸ್ಯವಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ತಿರುಚಿ ಹೇಳೋದಿದೆ, ಅಥವಾ ಕೇವಲ ಶಬ್ದಾಂತರದಿಂದ ಹೇಳೋದಿದೆ. ಹೀಗೆಲ್ಲ ಮಾಡೋ ಅನೇಕ ಉದಾಹರಣೆಗಳು ಪುರಾಣದಲ್ಲಿ ನಾವು ಕಾಣ್ತೀವಾದ್ರಿಂದ ನನ್ನ ತಮ್ಮನಾದಂಥ ವಿಷ್ಣುವಿನ ತಲೆ ಕತ್ತರಿಸಿ ಹೋಗಿತ್ತು ಅಂತ ಇಂದ್ರ ಏನು ಹೇಳ್ತಾನೆ, ಅದು ಉಚಿತವಾದ ಸಂಗತಿ ಅಲ್ಲ ಅಂತ ನಾವು ಅದನ್ನು ಭಾವಿಸ್ಬೇಕು. ನಿನ್ನೆ ಹೇಳಿದ್ದೆ, ಅದಕ್ಕೆ ಪೂರಕವಾಗಿ ಮತ್ತಷ್ಟು ಮಾಹಿತಿ ಅಷ್ಟೆ. ನೀವು ದ್ವಾರಕೆಗೆ ಹೋಗಿ ಕೃಷ್ಣನಿಗೆ ಈ ಸಂಗತಿಯನ್ನು ತಿಳಿಸಿ ಅಂತ ಇಂದ್ರ ಹೇಳಿದೆ. ನಾರದರು ನಾರಾಯಣನನ್ನ ವಿಷ್ಣುವನ್ನ ಕೃಷ್ಣನನ್ನ ದ್ವಾರಕಾನಗರದಲ್ಲಿ ಭೇಟಿ ಮಾಡಿದ್ರು. ಸತ್ಯಭಾಮಿ ಜೊತೆಗೆ ಆತ ತನ್ನ ಸುಖಾಸೀನದಲ್ಲಿ ಕೂತ್ಕೊಂಡಿದ್ದ. ನಾರದರು ಬಂದದ್ದು ನೋಡಿ ಶಾಸ್ತ್ರೋಕ್ತ ವಿಧಿಯಿಂದ ಆತ ಮೇಲೆದ್ದು ಸತ್ಕರಿಸಿದ. ಪಾರಿಜಾತ ವೃಕ್ಷದ ವಿಷಯವಾಗಿ ಏನೇನಾಯಿತು ಅಂತ ಕೇಳಿದ ಕೃಷ್ಣ. ನಾರದರು ಇಂದ್ರ ಹೇಳಿದ್ದನ್ನೆಲ್ಲ ವಿವರಿಸಿ ಹೇಳಿದರು. ಆಗ ಕೃಷ್ಣ ತನ್ನ ನಿರ್ಧಾರವನ್ನು ಪ್ರಕಟ ಮಾಡಿದ. ನಾನು ನಾಳೆ ಅಮರಾವತಿಗೆ ಹೋಗ್ತೇನೆ. ಹೀಗೆ ಕೃಷ್ಣ ಬಹಿರಂಗವಾಗಿ ಅಲ್ಲಿ ಪ್ರತಿಜ್ಞೆ ಮಾಡಿದ. ಮತ್ತೆ ಸಮುದ್ರ ತೀರಕ್ಕೆ ನಾರದ ಮತ್ತು ಕೃಷ್ಣರಿಬ್ಬರು ಕೂಡ ಹೋದ್ರು. ಇಬ್ಬರೇ ವಿಹಾರಕ್ಕೆ ಹೋದವರಂತೆ ಹೋದ್ರು. ಹೇಳಿದ ಕೃಷ್ಣ ಮತ್ತೆ ನಾರದರಿಗೆ, ನೀವು ಮತ್ತೊಮ್ಮೆ ಮಹೇಂದ್ರನ ಭವನಕ್ಕೆ ಹೋಗಿ ಇಂದ್ರನಿಗೆ ನನ್ನ ಪರವಾಗಿ ನಮಸ್ಕಾರ ಮಾಡಿ ತಿಳಿಸಿ, ಪಾರಿಜಾತ ವೃಕ್ಷವನ್ನು ತಗೊಂಡು ಹೋಗೋದು ನಾನು ನಿಶ್ಚಿತ. ನನಗೆ ಎದುರಾಗಿ ಯುದ್ಧದಲ್ಲಿ ನನ್ನ ಅಣ್ಣನಾದಂಥ ಈ ಇಂದ್ರ ನಿಲ್ಲೋದು ಉಚಿತ ಅಲ್ಲ ಅನ್ನೋದನ್ನ ನೀವು ಮತ್ತೊಮ್ಮೆ ತಿಳಿಸಿ. ನಾರದರು ಮತ್ತೆ ದೇವಲೋಕಕ್ಕೆ ಬಂದರು. ಅದನ್ನೆಲ್ಲವನ್ನು ಇಂದ್ರನಿಗೆ ತಿಳಿಸಿದರು. ಇಂದ್ರ ಬೃಹಸ್ಪತಿಗೆ ಆ ವಿಷಯವನ್ನು ತಿಳಿಸಿದ. ಇಲ್ಲಿ ತನಕ ತಾನು ಒಬ್ಬನೇ ಆ ಎಲ್ಲ ವ್ಯವಹಾರವನ್ನು ನಿರ್ವಹಿಸಿದ. ಈಗ ದೇವಗುರುವಾದಂಥ ಬೃಹಸ್ಪತಿಗೆ ತಿಳಿಸಿದ. ದೇವಗುರುವಾದಂಥ ಬೃಹಸ್ಪತಿ ಆ ಇಂದ್ರನನ್ನ ನಿಂದಿಸಿದ್ರಾಗ, ನಿನ್ನ ವರ್ತನೆ ಧಿಕ್ಕಾರ ಇರಲಿ, ನನಗೇನೋ ಅವಸರದ ಕೆಲಸ ಇತ್ತು, ಬ್ರಹ್ಮಲೋಕದಲ್ಲಿ ಹೊರಟಿದ್ದೆ, ಆ ಸಂದರ್ಭದಲ್ಲಿ ಇದೊಂದೇನೋ ದುರ್ವ್ಯವಹಾರವನ್ನು ತಂದಿಟ್ಟಿದ್ದಿ, ದುರ್ನೀತಿಯನ್ನ. ನಿನ್ನ ಈ ಅವಿವೇಕದಿಂದಾಗಿ ಅನೀತಿಯಿಂದಾಗಿ ಭಯಂಕರವಾದಂಥ ಕಲಹ ನಿನ್ನ ಮತ್ತು ಕೃಷ್ಣನ ನಡುವೆ ಆಗೋದಿದೆ. ನೀನು ನನಗೆ ಮೊದಲೇ ಹೇಳಬೇಕಾಗಿತ್ತು. ಈ ಸಂದರ್ಭದಲ್ಲಿ, ಇಂಥ ತುರ್ತು ಸಂದರ್ಭದಲ್ಲಿ ಯಾಕೆ ಹೇಳಿದಿ? ನನಗೆ ಮೊದಲೇ ಹೇಳಿದಕ್ಕೆ ಏನು ಕಾರಣವಾಗಿತ್ತು? ಮನಸ್ಸಿಗೆ ಬಂದ ಕೂಡಲೇ ಯಾವುದೇ ಕಾರ್ಯವನ್ನು ಮಾಡಬಾರದು. ಸಹಸೈವತು ಕಾರ್ಯಾಣ ಆರಂಭೋ ನ ಪ್ರಶಸ್ಯತೆ.
ತದೇತತ್ ಸಹಸಾರಂಭಂ ಕಾರ್ಯಂ ದಾಸ್ಯತಿ ಲಾಘವಂ. ಹೀಗೆ ವಿಚಾರ ಮಾಡದೆ ನೀನು ಕಾರ್ಯ ಮಾಡಿಬಿಟ್ರೆ ನೀನು ಜಗತ್ತಿನ ದೃಷ್ಟಿಯಲ್ಲಿ ಹಗುರ ಆಗಿಬಿಡ್ತೀಯ, ಸೋತೋಗ್ಬಿಡ್ತೀನಿ ನೀನು ಅಂತ ಆ ಬೃಹಸ್ಪತಿಗಳು ಹೇಳಿದರು. ಆಗ ಇಂದ್ರ ಹೇಳಿದೆ, ನಾನು ಈ ಸಂದರ್ಭದಲ್ಲಿ ಏನು ಮಾಡಬೇಕು, ನನ್ನ ಕರ್ತವ್ಯ ನೀವು ಸೂಚನೆ ಮಾಡಿರಿ. ಆಗ ಬೃಹಸ್ಪತಿಗಳು ಸ್ವಲ್ಪ ಹೊತ್ತು ಮೌನವನ್ನ ಆಚರಿಸಿ ಆಮೇಲೆ ಇಂದ್ರನಿಗೆ ಹೇಳಿದರು, ನಿನ್ನ ಮಗನಾಂತ ಜಯಂತನನ್ನ ಕರ್ಕೊಂಡು ಜನಾರ್ದನ ಜೊತೆಗೆ ನೀನು ಯುದ್ಧ ಮಾಡಬೇಕು ಅಂತ ಹೋಗು. ಈ ಸಂದರ್ಭದಲ್ಲಿ ನೀನು ಹೋದ ಸಂದರ್ಭದಲ್ಲಿ ನಾನು ಕೂಡ ನನ್ನ ಕೈಯಿಂದ ಪ್ರಯತ್ನವನ್ನ ಯುದ್ಧವನ್ನು ನಿಲ್ಲಿಸಿ ಇದಕ್ಕೊಂದು ಸಮಾಧಾನದ ಪರಿಹಾರ ಸಿಗುವಂತೆ ನಾನು ಪ್ರಯತ್ನ ಮಾಡ್ತೇನೆ ಅಂದ್ರು ಬೃಹಸ್ಪತಿಗಳು. ಮುಂದೆ ಅವರು ಇಂದ್ರನನ್ನು ಬೀಳ್ಕೊಟ್ಟು ಕ್ಷೀರಸಾಗರದ ತೀರಕ್ಕೆ ಹೋಗಿ ಅಲ್ಲಿ ತಪಸ್ಸಿನಿಂದ ಮಗನಾದಂಥ ಕಶ್ಯಪನಿಗೆ ಈ ಎಲ್ಲ ವಿಷಯಗಳನ್ನ ನಿವೇದಿಸಿದರು. ಕಶ್ಯಪನಿಗೆ ಕ್ರೋಧ ಬಂತು. ಕ್ರೋಧ ಅಂದ್ರೆ ಅಸಮಾಧಾನ ಆಯ್ತು, ಯಾರ ಬಗ್ಗೆನೂ ಕ್ರೋಧ ಮಾಡಲಿಲ್ಲ, ಆತನಿಗೆ ಸಂಕಟ ಆಗಿದ್ದಿರಬೇಕು. ಈ ಯುದ್ಧ ಅವಶ್ಯಕವಾಗಿ ನಡೀಲೇಬೇಕು, ನಡೆದೇ ನಡೀತದೆ. ಈ ಎಲ್ಲ ಇಂಥ ಅನರ್ಥ ಯಾಕೆ ಆಗ್ತಿದೆ ಅಂದ್ರೆ ಇದು ಇಂದ್ರನ ಒಂದು ಅಕೃತ್ಯದ ಫಲವಾಗಿ ಆಗ್ತಿದೆ ಅಂತ ಹೇಳಿದ್ರು ಅವರು ಕಶ್ಯಪರು. ಹಿಂದೆ ನಡೆದಿದ್ದವ್ರಿಗೆ ಗೊತ್ತಿತ್ತು. ಮಹರ್ಷಿಯಾದಂತಹ ದೇವಶರ್ಮ ಎಂಬಾತ ಒಬ್ಬ ಇದ್ದ. ಅವನ ಪತ್ನಿ ಒಬ್ಳು ರುಚಿಯನ ಶಬ್ದದಿಂದ ಇದ್ದಳು. ಅವಳು ಮಹಾಪತಿವೃತ್ತಿಯಾಗಿದ್ದು ಶುದ್ಧವಾದಂತಹ ಆಚಾರ ವ್ಯವಹಾರವುಳ್ಳವಳಾಗಿದ್ದು. ಅವಳ ಮೇಲೆ ಈ ಇಂದ್ರ ಕಣ್ಣು ಹಾಕಿದ. ಆಗ ದೇವಶರ್ಮ ಇಂದ್ರನಿಗೆ ಸಿಟ್ಟು ಮಾಡಿ ಕೇಡನ್ನು ಬಯಸಿದ, ಅಂದ್ರೆ ಶಾಪ ಕೊಟ್ಟ ಅಂತ ಇದ್ದಿರಬೇಕು. ಆ ದೋಷದ ಪರಿಣಾಮವಾಗಿ ಇಂದ್ರನಿಗೆ ಇವತ್ತು ಇಂಥ ದುಸ್ಥಿತಿ ಒದಗಿದೆ. ಆತ ಈಗ ಕೃಷ್ಣನ ಕೈಯಲ್ಲಿ ಸೋಲಬೇಕಾಗಿದೆ. ಮತ್ತು ಈ ಕೃಷ್ಣನಿಂದ ಈ ಇಂದ್ರನಿಗೆ ಏನು ಸೋಲು ಬರೋದಿದೆ, ಈ ಸೋಲನ್ನು ನಾನು ಮೊದಲೇ ತಿಳ್ಕೊಂಡಿದ್ದೆ. ಇಂಥ ಒಂದು ಅನರ್ಥವನ್ನು ಮೊದಲೇ ತಿಳ್ಕೊಂಡು ಈಗ ನಾನು ಆ ದೋಷದ ಪರಿಹಾರಕ್ಕಾಗಿ ಜಲವಾಸ ರೂಪವಾದಂಥ ತಪಸ್ಸನ್ನು ಪ್ರಾರಂಭ ಮಾಡಿದ್ದೇನೆ, ಅದರ ಶಾಂತಿಗಾಗಿ. ಈ ದೋಷ ಅತ್ಯಂತ ದಾರುಣವಾದ್ದರಿಂದ ಇಂದ್ರನಿಗೆ ಸ್ವಲ್ಪ ಭಂಗವನ್ನು ತಂದು ಆತನಿಗೆ ಸ್ವಲ್ಪ ಕಷ್ಟ ಕೊಟ್ಟೆ ಆ ಬಳಿಕ ಇದು ಶಾಂತ ಆಗಬೇಕು. ಮಧ್ಯಸ್ಥಿಕೆಯನ್ನು ವಹಿಸಿ ನಾನೀಗ ಅಲ್ಲಿಗೆ ಹೋಗೋನಿದ್ದೇನೆ. ದೈವಾನುಕೂಲ ಇದ್ರೆ ಇಂದ್ರ ಮತ್ತು ಉಪೇಂದ್ರರ ನಡುವೆ ನಡೆಯುವಂತ ಯುದ್ಧವನ್ನು ನಾನು ನಿಲ್ಲಿಸ್ತೇನೆ ಅಂದ್ರು ಕಶ್ಯಪರು. ಈಗ ಏನಾದರೂ ಮಾಡಿ ಯುದ್ಧವನ್ನು ನೀವು ನಿಲ್ಲಿಸಿ ಅಂತ ಬೃಹಸ್ಪತಿ ಮತ್ತೆ ಕಶ್ಯಪರಿಗೆ ವಿನಂತಿ ಮಾಡಿದ. ಆ ಬಳಿಕ ಕಶ್ಯಪರು ಹಾಗೆ ಆಗಲಿ ಅಂತ ಹೇಳಿ ದೇವಗುರುವನ್ನು ಕಳಿಸಿಕೊಟ್ಟು ಭೂತ ಗಣೇಶ್ವರನಂತ ರುದ್ರದೇವನನ್ನು ಆರಾಧನೆ ಮಾಡ್ಲಿಕ್ಕೆ ಹೋದ್ರು. ಕಶ್ಯಪ ಅದಿತಿಯನ್ನ ಕೂಡಿಕೊಂಡು ಆ ಸೌಮ್ಯ ರೂಪನಾದಂತಹ ವೃಷಭಧ್ವಜನನ್ನು ಪೂಜೆ ಮಾಡಿದ್ರು ಮತ್ತು ವೇದೋಕ್ತವಾದ ಮಂತ್ರಗಳಿಂದ ಮತ್ತು ತಾನೇ ರಚನೆ ಮಾಡಿದಂತಹ ಕೆಲವು ಸ್ತೋತ್ರಗಳಿಂದ ಅವರು ಈಶ್ವರನನ್ನು ಆರಾಧನೆ ಮಾಡಿದರು. ವಿಷ್ಣುವಿನ ರೂಪದಿಂದ ಆತ ಮುಂದೆ ವಾಮನನಾಗಿ ಅವತಾರ ಮಾಡಿ 3 ಜಗತ್ತನ್ನ ಅಳೆದ. ಸಕಲ ಜಗತ್ತು ಕೂಡ ಅವನ ಕರ್ಮ ರೂಪವಾಗಿದೆ. ಅವನೇ ಇದನ್ನು ಸೃಷ್ಟಿ ಮಾಡಿದ್ದಾನೆ. ಯಾವನು ಸರ್ವಸ್ವರೂಪನಾಗಿದ್ದಾನೆ. ಅಂಥ ವಿಶ್ವೇಶ್ವರಂ ಭಗವಂತಂ ನಮಸ್ತೆ, ಜಗತ್ತಿಗೆಲ್ಲ ಒಡೆಯನಾದಂತಹ ವಿಶ್ವೇಶ್ವರನನ್ನ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು. ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಕೊನೆಗೆ ವಿಶ್ವೇಶ್ವರಂ ತಂ ಶರಣಂ ಪ್ರಪದ್ಯೆ, ವಿಶ್ವೇಶ್ವರಂ ಶರಣಂ ಯಾಮಿ ಮೂರ್ಧ ಅಂತ ಹೀಗೆ ಶ್ಲೋಕ ಇದೆ. ವಿಷ್ಣುವಿನ ಮತ್ತು ಶಿವನ ಸ್ವರೂಪವನ್ನ ಸ್ಪಷ್ಟವಾಗಿ ಮತ್ತು ವ್ಯಾಪಕವಾಗಿ ನಿರೂಪಣೆ ಮಾಡುವಂತಹ ಒಂದು ಸ್ತೋತ್ರ ಇದು, ಒಂದು ಅಪರೂಪದ ಸ್ತೋತ್ರ. ಅವನು ದೇವತೆಗಳಿಗೆ ಅಧಿಪತಿ, ಪಾಪ ಪರಿಹಾರಕನಾದವನು, ಜಗತ್ ಸ್ವರೂಪನಾದವನು. ಜಗತ್ತೆಲ್ಲವೂ ಕೂಡ ಅವನ ಗರ್ಭದಲ್ಲಿ ಅಡಗಿದೆ. ಹಿಂದೆ ಇಂದ್ರನಿಂದ ಕೆಲವು ತೋಳಗಳು ಕಳಿಸಲ್ಪಟ್ಟಿದ್ದವು. ಯಾವುದೋ ಒಂದು ಸಂದರ್ಭದಲ್ಲಿ ಇರಬೇಕು, ಆ ಪುರಾಣ ನಮ್ಗೆ ಎಲ್ಲಿ ನೆನಪಿಗೆ ಗೊತ್ತಿಲ್ಲ. ಇಂದ್ರ ಕೆಲವು ತೋಳಗಳನ್ನು ಸೃಷ್ಟಿ ಮಾಡಿದ್ದ. ಆ ತೋಳಗಳನ್ನೆಲ್ಲ ಅದಿರ್ಲಿಕ್ಕಿಲ್ಲ. ಅಲ್ಲಿ ಕೃಷ್ಣ ತಾನೇ ಸೃಷ್ಟಿ ಮಾಡಿದ್ದು.
ಇಲ್ಲಿ ಇಂದ್ರ ಸೃಷ್ಟಿ ಮಾಡಿದ್ದ ತೋಳಗಳನ್ನು ಅಂತಿದೆ. ಆ ಇಂದ್ರ ಸೃಷ್ಟಿ ಮಾಡಿದ ತೋಳಗಳನ್ನ ಈ ಭಗವಂತ ಯತಿಯ ರೂಪವನ್ನು ತಾಳಿ ಆ ತೋಳಗಳನ್ನು ಸಂಹರಿಸಿದ ಅಂತಿದೆ. ಹಾಗೆ ಇದೊಂದು ಏನೋ ಬೇರೆ ಪುರಾಣದ ಕಥೆ ಮತ್ತು ವೇದ ಮಂತ್ರಗಳು ಎಲ್ಲ ಗರ್ಭಿತವಾದಂತಹ ಸ್ತೋತ್ರ ಇದು. ಹಾಗಾಗಿ ಏನೋ ಸ್ವಲ್ಪ ರಹಸ್ಯದ ಅರ್ಥ ಇದ್ದಂತೆ ಕಾಣಿಸ್ತದೆ. ವಿರೂಪಾಕ್ಷಂ ಸುದರ್ಶನಂ ಪುಣ್ಯಯೋನಿಂ, ಆತ ವಿರೂಪಾಕ್ಷ, ನೋಡ್ಲಿಕ್ಕೆ ವಿಕೃತವಾದಂತಹ ಕಣ್ಣಿದ್ದವನು. ಸುದರ್ಶನ, ಆದರೂ ನೋಡ್ಲಿಕ್ಕೆ ಸುಂದರ. ಪುಣ್ಯಯೋನಿಂ ವಿಶ್ವೇಶ್ವರಂ ಶರಣಂ ಯಾಮಿ ಮೂರ್ಛ, ಜಗತ್ತಿಗೆಲ್ಲದಕ್ಕೂ ಏಕಮಾತ್ರ ಸ್ವಾಮಿಯಾದವನು, ಜಗತ್ತೆಲ್ಲವನ್ನು ಪಾಲನೆ ಮಾಡ್ತಿರುವವನು, ಸೂರ್ಯಚಂದ್ರರಿಗೆ ಅವನು ಆಶ್ರಯ ಸ್ಥಾನವಾಗಿದ್ದವನು, ಎಲ್ಲರಿಗೂ ಬೆಳಕನ್ನು ಕೊಡುವಂಥವನು. ಅಂಥ ವಿಶ್ವೇಶ್ವರ ತನ್ನ ಸನಾತನವಾದಂಥ ತೇಜಸ್ಸಿನಿಂದ ನನ್ನನ್ನು ಕಾಪಾಡಲಿ. ಈ ಭಗವಂತನ ಹಿರಿಮೆ, ಅವನ ಮಹತ್ವ ಅಥರ್ವ ವೇದಗಳಲ್ಲಿ ಪ್ರತಿಪಾದ್ಯವಾಗಿದೆ. ಸಮಸ್ತ ಪ್ರಾಣಿಗಳಿಗೂ ಅವನು ಕಾರಣೀಭೂತನಾದವನು, ಆತ ಮಹಾವಿದ್ವಾಂಸನಾದವನು. ಯಾವನ ಮೇಲ್ಭಾಗದಲ್ಲಿ ಅಂದ್ರೆ ಯಾವನನ್ನು ಆಶ್ರಯಿಸಿಕೊಂಡು ಈ ಮಾಯಾಮಯವಾದಂತಹ ಜಗತ್ತೆಲ್ಲವೂ ಬದುಕಿದೆ. ಮಾಯಾಮಯವಾದಂತಹ ಜಗತ್ತಿಗೆ ಭಗವಂತನ ಅಸ್ತಿತ್ವ ಬಿಟ್ಟರೆ ಬೇರೆ ಆಧಾರವೇ ಇಲ್ಲ. ನೂಲುಗಳನ್ನು ತೆಗೆದು ಒಗೆದ್ರೆ ಬಟ್ಟೆ ಹೇಗೆ ಹಾಳಾಗಿ ಹೋಗ್ತದೆ, ಬಟ್ಟೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತದೆ, ಹಾಗೆ ಈ ಮಾಯಾಮಯವಾದಂತಹ ಜಗತ್ತೇನಿದೆ, ಅಶಾಶ್ವತವಾದಂತಹ ಜಗತ್ತು, ಅದು ಈ ವಿಶ್ವೇಶ್ವರ ಮೇಲೆ ಅವಲಂಬಿತವಾಗಿದೆ. ಈತ ಶರಣಾಗತನಾದವರಿಗೆ ರಕ್ಷಕ, ಯಾವಾಗಲೂ ಆಕಾಶ ಶರಣಾಗಿದ್ದು ಜಗತ್ತನ್ನು ಕಾಪಾಡ್ತಾನೆ. ಆತ ನನ್ನನ್ನ ರಕ್ಷಿಸಲಿ. ಅಂತಶ್ಚರಂ ರೋಚನಂ ಚಾರು ಶಾಖಂ ಮಹಾಬಲಂ ಧರ್ಮ ನೇತಾರಮೀಡ್ಯಂ ಸಹಸ್ರನೇತ್ರಂ, ಈತ ಸಹಸ್ರಾಕ್ಷ, ಶತವರ್ತ್ಮ, 100 ದಾರಿಗಳಿದ್ದವನು, ಉಗ್ರ, ಮಹಾದೇವ, ವಿಶ್ವಸೃಜಂ, ಎಲ್ಲ ಶಬ್ದಗಳನ್ನು ಗಮನಿಸಬೇಕು. ಶುಚಿಂ ಯೋಗಂ ಶಂಸನಂ ಶಾಂತ ಪಾಪಂ ಶರ್ವಂ ಶಂಭುಂ ಶಂಕರಂ ಭೂತನಾಥಂ, ಎಲ್ಲ ಶಬ್ದಗಳನ್ನು ಜಗತ್ತಿಗೆ ಒಡೆಯನಾದಂಥ ಭಗವಂತನಿಗೆ ಅನ್ವಯವಾಗುವಂತೆ ಹೇಳ್ತಾರೆ. ಧುರಂಧರಂ ಗೋಪತಿಂ, ಈ ಭಗವಂತ ಇವನು ಶರ್ವ, ಹೌದು, ಶರ್ವ, ಶಂಭು, ಶಂಕರ, ಭೂತನಾಥ ಇವೆಲ್ಲ ಶಿವನಿಗೆ ಪರ್ಯಾಯ ಪದಗಳು. ಗೋಪತಿ ಅನ್ನೋದು ಕೃಷ್ಣನಿಗೆ ಪರ್ಯಾಯ ಪದ. ಚಂದ್ರಚಿಹ್ನಂ, ತಲೆಯ ಮೇಲೆ ಚಂದ್ರನನ್ನು ಧರಿಸಿರುವಂತಹವನು. ಋಷಿಕಾಣಾಂ ಅಯನಂ, ಋಷಿಕೇಶ, ಋಷಿಕಗಳು ಅಂದ್ರೆ ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಅದೇ 5 ಕರ್ಮೇಂದ್ರಿಯಗಳು ಮತ್ತು 1 ಮನೋ ಇಂದ್ರಿಯ, ಇವೆಲ್ಲ ಇಂದ್ರಿಯಗಳಿಗೆ ಒಡೆಯನಾದ್ರಿಂದ ಅವನಿಗೆ ಋಷಿಕೇಶ ಅಂತ ಹೆಸರು ದೇವರಿಗೆ. ಅಂತೂ ವಿಷ್ಣುವಿಗೆ ವಾಚಕವಾದಂತಹ ಎಲ್ಲ ಶಬ್ದಗಳು ಮತ್ತು ಶಿವನಿಗೆ ವಾಚಕವಾದಂತಹ ಎಲ್ಲ ಶಬ್ದಗಳನ್ನು ಒಟ್ಟಿಗೆ ಇಲ್ಲಿ ಪೋಣಿಸಿದ್ದಾರೆ. ಅದನ್ನು ಗಮನಿಸ್ಬೇಕು ನಾವು. ಆಶುಶಿಶಾನಂ ವೃಷಭಂ ರೋರುವಾಣಂ ಕೃತಂ ಧರ್ಮಂ ವಿತತಂ ಚಾರುಶೇಷಂ ವಸುಂಧರಂ ಸಂಯಜೀಕಂ ಸಮಂ ತ್ವಾಂ ಧೃತವೃತಂ ಶೂಲಧರಂ ಪ್ರಪದ್ಯ, ಅವನು ಶೂಲಪಾಣಿಯಾಗಿದ್ದಾನೆ. ಆಶುಶಿಶಾನಂ, ಆಶುತೋಷ ಅಂತ ಭಗವಂತನಿಗೆ ಹೆಸರು, ಕೂಡಲೇ ಸಂತುಷ್ಟನಾಗುವಂಥವನು. ರಾಗಾದಿ ದೋಷಗಳನ್ನು ಶಾಂತಗೊಳಿಸುವಂಥವನು. ಅನಂತವೀರ್ಯಂ ಧೃತ ಕರ್ಮಾಣವಾದ್ಯಂ ಯಜ್ಞಾಶೇಷಂ ಯಜತಾಂ ಚಾಭಿಯಾಜ್ಯಂ ಅವಿರ್ಭುಜಂ ಭುವನಾನಾಂ ಸದೈವ ಜ್ಯೇಷ್ಠಂ ದ್ವಿಜಂ ಧರ್ಮಭೃತಂ ಪ್ರಪದ್ಯೆ, ಸಮಸ್ತ ಕ್ರಿಯೆಗಳನ್ನು ಧರಿಸಿರುವಂಥವನು, ಸಮಸ್ತ ವೈದಿಕ ಕ್ರಿಯೆಗಳಿಗೂ ಅವನೇ ಗಮ್ಯನಾದವನು. ಯಜ್ಞೇ ಹುತಿಂ ಯಜ್ಞೀಯಂ ಸಂಸ್ಕೃತಂ ವೈ ವಿಶ್ವೇಶ್ವರಂ ಶರಣಂ ಯಾಮಿ ದೈವಂ. ಪರಂ ಗುಣೇಭ್ಯ ಸೃಷ್ಟಿಗರ್ಭಸ್ವರೂಪಂ ಸತ್ವರಜಸ್ತಮೋ ಗುಣಗಳ ರೂಪ ಅಂತ ಈ ಪ್ರಕೃತಿ ಏನಿದೆ, ಈ ಪ್ರಕೃತಿಗೆ ನಾವು ಅಧೀನರು. ಆದರೆ ಈ ಗುಣಗಳನ್ನು ದಾಟಿ ವ್ಯಾಪ್ತನಾಗಿರ್ತಕ್ಕಂಥವನು ಭಗವಂತ. ಯಶಶೃಂಗಂ ವ್ಯೂಹನಂ ಕಾಂತರೂಪಂ ಶುದ್ಧಾತ್ಮಾನಂ ಪುರುಷಂ ಸತ್ಯಧಾಮಂ ಸಮ್ಮೋಹನಂ ದುಷ್ಕೃತಿನಾಂ ನಮಸ್ಯೆ. ಯೋಗಿಗಳಿಗೆ ಆತ ಓಂಕಾರ ಸ್ವರೂಪನಾದವನು, ಓಂಕಾರದಿಂದ ಆತ ಪ್ರತಿಪಾದ್ಯ. ಓಂಕಾರದಲ್ಲಿ ಅ ಉ ಮ ಅಂತ 3 ಅಕ್ಷರಗಳಿವೆ. ಆ 3 ಅಕ್ಷರಗಳ ವಿಸ್ತೃತ ಅರ್ಥ ವಿವರಣೆ ಏನಿದೆ ಅದು ಪುರುಷ ಸೂಕ್ತದ 3 ವರ್ಗಗಳು. ಆ ಪುರುಷ ಸೂಕ್ತದ 3 ವರ್ಗಗಳ ವಿವರಣೆಯೇ ಈ ವೇದಗಳು. ಇನ್ನೂ ಸ್ವಲ್ಪ ವಿಸ್ತರಿಸಿ ಹೇಳೋದಾದ್ರೆ, ಓಂಕಾರದಲ್ಲಿ 3 ಅಕ್ಷರಗಳು, ಆ 3 ಅಕ್ಷರಗಳ ವಿಸ್ತೃತ ರೂಪವೇ ಗಾಯತ್ರಿಯ 3 ಪಾದಗಳು, ತ್ರಿಪದ ಅಂತೀವಿ ನಾವು ಗಾಯತ್ರಿಯನ್ನು. ಹಾಗಾಗಿ ಓಂಕಾರದ 3 ಅಕ್ಷರಗಳ ವಿವರಣೆ ಗಾಯತ್ರಿಯ 3 ಪಾದಗಳು. ಆ ಗಾಯತ್ರಿಯ 3 ಪಾದಗಳ ವಿವರಣೆ ಅದಕ್ಕಿಂತ ಸ್ವಲ್ಪ ವಿಸ್ತೃತವಾದಂತಹ ಪುರುಷ ಸೂಕ್ತದ 3 ವರ್ಗಗಳು, ಅದರ ವಿಸ್ತೃತವಾದಂತಹ ವಿವರಣೆ 3 ವೇದಗಳು. ಹೀಗೆ ಅದನ್ನು ನೋಡ್ತೀವಿ. ಹಾಗಾಗಿ ಓಂಕಾರದಿಂದ ಪ್ರತಿಪಾದ್ಯನಾದವನು ಇವನೇ. ಮಹಾಶೂರ, ಧನುರ್ವೇದ ಪಾರಂಗತನಾದವನು, ಸಮಸ್ತ ಪ್ರಾಣಿಗಳಿಗೂ ಪಾಲಕನಾದವನು, ಎಲ್ಲ ಜಗತ್ತಿಗೂ ಏಕಮಾತ್ರ ಮಿತ್ರ ಅವನು. ಏಕೋ ರಾತಿ ಚೈವ ಭೂತಂ ಭವಿಷ್ಯಂ ಸರ್ವಾತಿ ತಿರಿಯೋ
ಹಿ ದ್ವಿಷತಿ ಅರಿಘ್ನ, ರಾಕ್ಷಸರನ್ನ ಸಂಹಾರ ಮಾಡ್ತಕ್ಕಂಥವನು, ಯಜ್ಞದ ಭಾಗವನ್ನ ಸ್ವೀಕಾರ ಮಾಡುವಂಥವನು. ತಾನು ಜಗದೀಶ್ವರನಾಗಿ ಒಬ್ಬನೇ ಆಗಿದ್ರೂ ಕೂಡ ಆತ ಅನೇಕ ಬಾರಿ ವಿಭಿನ್ನ ರೂಪಗಳನ್ನು ತಾಳುವಂಥವನು. ಬ್ರಹ್ಮನಾಗಿ ಸಮಸ್ತ ಭುವನಗಳನ್ನ ಆತ ಸೃಷ್ಟಿ ಮಾಡ್ತಾನೆ. ಆತ ಮುಂದೆ ಉಳಿದ ರೂಪಗಳಿಂದ ಜಗತ್ತನ್ನ ಪಾಲನೆ ಮಾಡ್ತಾನೆ ಮತ್ತು ನಾಶ ಮಾಡ್ತಾನೆ. ಸಮಾಂ ಪಾಯಾದಿಹ ಬಹುರೂಪೋ ಅರಿಹಾಂಗೈಹಿ, ಆತ ಅಂತ ಶಿವ ತನ್ನ ವಿಭಿನ್ನ ರೂಪಗಳನ್ನು ತಾಳಿ ನನ್ನ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ಕಾಪಾಡಲಿ. ಯಾವನು ಅಗ್ನಿಯ ರೂಪನಾಗಿರ್ತಾನೆ, ಇವನೇ ಉಳಿದೆಲ್ಲ ದೇವತೆಗಳ ರೂಪವನ್ನು ತಾಳ್ತಾನೆ ಮತ್ತು ಆ ದೇವತೆಗಳಿಗೆಲ್ಲರಿಗೂ ಶಕ್ತಿಯನ್ನು ಕೊಟ್ಟವನು ಅವನೇ. ತ್ರ್ಯಂಬಕ ಅವನು. ತ್ರ್ಯಂಬಕಂ ಪುಷ್ಟಿದಂ ವಿಬ್ರುವಾಣಂ ಧರ್ಮಂ ವಿಪ್ರಾಣಂ ವರದಂ ಯಜ್ವನಾಂಚ, ಸಕಲರಿಗೂ ಆತನೇ ಧರ್ಮೋಪದೇಶಕ. ವೇದಗಳನ್ನೆಲ್ಲ ಆವಿಷ್ಕಾರ ಮಾಡಿ ಆ ವೇದಗಳನ್ನ ಜನರಿಗೆ ಉಪದೇಶ ಮಾಡಿ ಆ ಮೂಲಕ ಅದನ್ನು ಜಗತ್ತಿನ ಬಳಕೆ ತಂದವನೇ ಅವನು. ಸಪತ್ನೀಶಃ ಶಂಕರಃ ಶಾರದಾತ, ಆತ ಕೃತ್ತಿವಾಸಾಹ, ಆನೆಯ ಚರ್ಮವನ್ನು ಧರಿಸಿರುವಂಥವನು. ಶಂಭು ಪ್ರಾಣಭಃ, ಸರ್ವ ಪ್ರಾಣಿಗಳಿಗೂ ಮಾಡುವಂತಹ ಕರ್ಮಗಳಿಗೆ ಅವನು ಸಾಕ್ಷಿ. ವೃಕ್ಷಹಂ ಕರ್ಮ ಸಾಕ್ಷ್ಯಂ ಭೂತಾಯನಂ ಭೂತಪತಿ, ಅವನು ಎಲ್ಲ ಭೂತಗಳಿಗೂ ಒಡೆಯ. ಭೂತಗಳು ಅಂದ್ರೆ ಆ ಪ್ರಮಥ ಗಣಗಳು ಕೈಲಾಸದಲ್ಲಿರುವಂಥ ಭೂತಗಳಿವೆಯಲ್ಲ, ಅವಷ್ಟೇ ಭೂತಗಳಲ್ಲ, ನಾವು ಎಲ್ಲರೂ ಭೂತಗಳೇ. ನಾವು ಸಣ್ಣ ಭೂತಗಳು, ಒಂದು ದೊಡ್ಡ ಭೂತ ಅಂತ ವರ್ಣನೆ ಮಾಡ್ತಾರೆ ಶಾಸ್ತ್ರದಲ್ಲಿ. ಭೂತ ಅಂದ್ರೆ ಬಳಕೆಯಲ್ಲಿರೋ ಶಬ್ದ ಪಿಶಾಚಿ ಅಂತ ಅರ್ಥ. ಅದು ಪಿಶಾಚಿ ಅಂತ ಏನು ಅರ್ಥ ಇಲ್ಲ. ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತಕ್ಕೆ ಋಗ್ವೇದ ಯಜುರ್ವೇದ ಸಾಮವೇದ. ಆ ದೊಡ್ಡ ಭೂತ ಏನಿದೆಯಲ್ಲ, ಆ ದೊಡ್ಡ ಭೂತದ ನಿಶ್ವಾಸ ಇವೆಲ್ಲ ಈ ಋಗ್ವೇದ ಯಜುರ್ವೇದ ಅಂತ ಉಪನಿಷತ್ತು ಹೇಳೋದಿದೆ. ಹಾಗಾಗಿ ನಾವೆಲ್ಲ ಸಣ್ಣ ಭೂತಗಳು, ಅಂದ್ರೆ ಸಣ್ಣ ಜೀವಿಗಳು, ಅಲ್ಪಾತ್ಮರು. ಅವನು ಮಹಾತ್ಮ ಅನ್ನೋ ಅರ್ಥದಲ್ಲಿ ಅವನು ಕರ್ಮಸಾಕ್ಷಿ ಮತ್ತು ಭೂತಾಯನ, ಭೂತಪತಿ, ಗುಣಜ್ಞನಾದವನು, ಗುಣಾಕಾರನಾದವನು. ಅನುದ್ಧತಂ ಯಜ್ಞಕರ್ತಾರಂ, ಯಾವ ಶತ್ರುವಿಗೂ ಆತ ಮಣಿಯದವನು, ಯಜ್ಞ ಮಾಡುವಂಥವನು. ವಿರೋಕ್ತವಾದಂತಹ ಯಜ್ಞಗಳಲ್ಲಿ ಅನೇಕ ದೇವತೆಗಳ ಸ್ವರೂಪವನ್ನು ತಾಳುವಂಥವನು. ಮಹಾಜಿನಂ, ದೊಡ್ಡ ಆನೆಯ ಚರ್ಮವನ್ನು ಧರಿಸಿರುವಂಥವನು. ಹೆಚ್ಚು ಆಯಾಸವಿಲ್ಲದೆ ಭಕ್ತರಿಗೆ ವಶ ಆಗುವಂಥವನು. ಕ್ರೋಧಕ್ಕೆ ಸ್ವಾಮಿಯಾಗಿಂಥವನು, ಪಾಪರಹಿತನಾದವನು. ದೇವತೆಗಳಿಗೂ ದೇವತೆಯಾದವನು ಮತ್ತು ಪಂಡಿತರಿಗೂ ಪಂಡಿತನಾದವನು. ಗುಹ್ಯ ಅನ್ನುವಂತಹ ಸಂಜ್ಞೆಯನ್ನು ಪಡ್ಕೊಂಡವನು, ಯಾಕಂದ್ರೆ ರಹಸ್ಯನಾದ್ದರಿಂದ. ಅಂತಶ್ಚರಂ ಪುರುಷಂ, ಎಲ್ಲರ ಒಳಗೂ ಇದ್ದವನು ಮತ್ತು ಹೊರಗೂ ಇದ್ದವನು. ಪ್ರಭಾಸ್ವಂತಂ ಪ್ರಣವಂ, ಪ್ರಣವ ಅಂದ್ರೆ ಓಂಕಾರ, ಓಂಕಾರದಿಂದ ಪ್ರತಿಪಾದ್ಯನಾದವನು. ಹೇತುಂ ಪರಮಸ್ಯಾಕ್ಷರಸ್ಯ, ಸಮಸ್ತ ಜಗತ್ತುಗಳಿಗೂ ಆತನೇ ಉತ್ಪಾದಕ. ಈ ಜಗತ್ತಿನ ಎಲ್ಲ ವಸ್ತುಗಳಲ್ಲಿಯೂ ಅದಕ್ಕೊಂದು ಏನಾದರೂ ವೈಶಿಷ್ಟ್ಯ ಇದ್ರೆ, ಮನುಷ್ಯರಿಗೆ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದೊಂದು ವೈಶಿಷ್ಟ್ಯ ಇದೆ, ಪ್ರಾಣಿಗಳಿಗೊಂದು ವೈಶಿಷ್ಟ್ಯ ಇದೆ, ಫಲಗಳಿಗೊಂದು ವೈಶಿಷ್ಟ್ಯ ಇದೆ, ಪುಷ್ಪಗಳಿಗೆ ವೈಶಿಷ್ಟ್ಯ ಇದೆ. ಆ ಎಲ್ಲ ವೈಶಿಷ್ಟ್ಯ ಬಂದದ್ದೇನಾದರೂ ಇದ್ರೆ ಅದೆಲ್ಲ ಈ ಪರಮಾತ್ಮನ ಅನುಗ್ರಹದಿಂದಲೇ. ಈ ಪರಮಾತ್ಮ ಅಂತರ್ಯಾಮಿ ಆಗಿರೋದ್ರಿಂದ ಎಲ್ಲ ಪ್ರಾಣಿಗಳ ಅಂತರಂಗವನ್ನು ಅವನು ಬಲ್ಲವನು. ಪಾಯಾನ್ ಮೇಷಃ ಪೂರ್ಣಃ ಷಡ್ಗುಣಾನಾಂ, ಭಗವಂತ ಅಂತ ಕರಿತೀವಿ ನಾವು ಪರಮಾತ್ಮನನ್ನ. ಭಗವಂತ ಅಂತ ಯಾಕೆ ಕರಿತೀವಿ ಅಂದ್ರೆ ಜ್ಞಾನ, ಸಂಪತ್ತು, ಕಾಂತಿ ಮೊದಲಾದ 6 ಗುಣಗಳು ಉಳ್ಳವನಾದ್ದರಿಂದ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರೇಯಃ ಜ್ಞಾನ ವೈರಾಗ್ಯಯುಕ್ತೈವ ಷಣ್ಣಾಂ ಭಗ ಇತೀರ್ಣ. ಭಗ ಅಂದ್ರೆ 6 ಗುಣಗಳು: ಐಶ್ವರ್ಯ ಮತ್ತು ವೀರ್ಯ ಪರಾಕ್ರಮ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ, ಯಶಸ್ಸಿನ ಕೀರ್ತಿ, ಶ್ರೀ ಅಂದ್ರೆ ಸಂಪತ್ತು. ಐಶ್ವರ್ಯ ಮತ್ತು ಸಂಪತ್ತು ಅದನ್ನು ಬೇರೆ ಬೇರೆ ಇಟ್ಕೋಬೇಕಷ್ಟೆ, ಬೇರೆ ಬೇರೆ ರೀತಿಯ ಸಂಪತ್ತು ಅಂತ ಅರ್ಥ ಮಾಡ್ಕೋಬೇಕು. ಜ್ಞಾನ ವೈರಾಗ್ಯಯೋಗ್ಯವ, ಜ್ಞಾನ ಮತ್ತು ವೈರಾಗ್ಯ ಇವೆಲ್ಲದಕ್ಕೂ ಕೂಡ ಒಟ್ಟಾರೆ ಭಗ ಅನ್ನೋ ಹೆಸರು. ಆ ಭಗ ಅನ್ನೋ ಗುಣ ಇದ್ದರಿಂದ ಭಗವಂತ ಅಂತ ದೇವರಿಗೆ ಹೆಸರು. ದೇವತೆಗಳಿಗೆ ಅಪಕಾರ ಮಾಡ್ತಿದ್ದಂತಹ ಮಾಯಾವಿಗಳಾದಂತಹ ಅಸುರರನ್ನ ಇವನು ಮಣಿಸಿದವನು. ಮತ್ತು ತ್ರಿಪುರಾಸುರರಿಗೆ ಈತ ಹಂತಕ. ತ್ರಿಪುರಾಸುರರಿಂದ 3 ಜನ ರಾಕ್ಷಸರಿದ್ರು. ಅವರು ಬಂಗಾರದ, ಬೆಳ್ಳಿಯ ಮತ್ತು ಕಬ್ಬಿಣದ ಪಟ್ಟಣಗಳನ್ನು ಮಾಡಿಕೊಂಡು ಆಕಾಶದಿಂದ ಸಂಚಾರ ಮಾಡ್ತಿದ್ರು. ಬೇರೆ ಬೇರೆ ದಿಕ್ಕಿನಲ್ಲಿ ಸಂಚಾರ ಮಾಡ್ತಿದ್ರು ಅವರು. 3 ಪಟ್ಟಣಗಳು ಯಾವತ್ತಾದ್ರೂ ಒಟ್ಟಾದಾಗ ಆವಾಗ ನಮ್ಮನ್ನು ಬಾಣ ಪ್ರಯೋಗ ಮಾಡಿ ಗೆಲ್ಲಬೇಕು ಅಂತ ಅವ್ರಿಗೇನೋ ಒಂದು ವರ ಇತ್ತು ಅಂತ ವರವನ್ನು ಕೇಳ್ಕೊಂಡಿದ್ರು ಅವರು. ಆ 3 ಪಟ್ಟಣಗಳು ಒಟ್ಟಾದಂತಹ ಸಂದರ್ಭವನ್ನು ಗಮನಿಸಿ ಶಿವ ಬಾಣ ಪ್ರಯೋಗ ಮಾಡಿ ಅವರನ್ನು ಧ್ವಂಸ ಮಾಡಿದ ಅಂತ ಕಥೆ ನೋಡ್ತೀವಿ. ಹಾಗಾಗಿ ಆತ ತ್ರಿಪುರಾರಿ ಅಂತ ಕರ್ಸ್ಕೋತಾನೆ. ಭಾಗೀಯಸಾಂ ಭಾಗಮತೋಂತಮಿಚ್ಛನ್ ಮಖೋ ದಾಕ್ಷೋ ಏನ ಕೃತೋನ್ವಧಾವತ.
ವಿದ್ವಾನ್ ಯಜ್ಞಸ್ಯಾದಿರಂಥ ಆದಿರಥಾಂತಸ್ತದೇವ ಪಾಯಾದೀಶೋ ಮಾಂ ದಕ್ಷ ಯಜ್ಞಾಂತ ಹೇತು. ದಕ್ಷನ ಯಜ್ಞಕ್ಕೆ ಆತನೇ ಧ್ವಂಸ ಮಾಡಿದವನು. ಬ್ರಹ್ಮನ ರೂಪದಿಂದ ಜಗತ್ತನ್ನು ಸೃಷ್ಟಿ, ವಿಷ್ಣುವಿನ ರೂಪದಿಂದ ಪಾಲನೆ ಮಾಡಿ, ರುದ್ರನ ರೂಪದಿಂದ ಅದೇ ಜಗತ್ತನ್ನು ಸಂಹಾರ ಮಾಡ್ತಾನೆ. ಆತ ಅತ್ಯಂತ ರಹಸ್ಯ ಸ್ವರೂಪನಾದವನು, ಪುಣ್ಯವನ್ನು ಸಂಗ್ರಹ ಮಾಡಿ ಕೊಡುವಂಥವನು ಎಲ್ಲರಿಗೂ ಕೂಡ. ಅವನಿಂದಲೇ ಸತ್ವಗುಣ ಹುಟ್ಟಿತು, ವಿಶ್ವಕ್ಕೆ ಅವನ ಆದಿ ಕಾರಣ. ಧಾಮ್ನೋ ಯಸ್ಯ ಹರಿರಗ್ರೋಥ ವಿಶ್ವ, ಇಲ್ಲಿ ಹರಿ ಅನ್ನೋ ಶಬ್ದ ಬಳಕೆ ಬಂದಿದೆ. ಬ್ರಹ್ಮಪುತ್ರೈ ಸಹಿತಶ್ಚ ದ್ವಿಜಾಶ್ಚ ಪರಾಭೂತಾ ಭವನೇ ಯಸ್ಯ ಸೋಮಃ ದ್ವಿಜತ್ವೇಷ ಶ್ರೇಯಸೆ ಸಾಧುಗೋಪ್ತ. ಅಂಥ ಪರಮಾತ್ಮ ನಮ್ಮ ಒಳಿತಿಗಾಗಿ ಪ್ರಸನ್ನನಾಗಲಿ. ಅವನಿಂದಲೇ ಪೃಥ್ವಿ, ಅಪು, ತೇಜಸ್ಸು ಮೊದಲಾದಂಥ ಪಂಚಮಹಾಭೂತಗಳು ಹುಟ್ಟಿವೆ. ಪ್ರಪಂಚದಲ್ಲಿ ಪುರುಷರೆಲ್ಲರೂ ಕೂಡ ಆ ಪರಮಾತ್ಮನಿಂದ ಸೃಷ್ಟರಾದವರು, ಸ್ತ್ರೀಯರೆಲ್ಲರೂ ಕೂಡ ಆತನ ಪತ್ನಿಯಾದಂಥ ಪಾರ್ವತಿಯಿಂದ ಸೃಷ್ಟರಾದವರು. ಯಲ್ಲಿಂಗಾಂಕಂ ತ್ರ್ಯಂಬಕಃ ಸರ್ವಮೀಶಃ ಭಗಲಿಂಗಾಂಕಂ ಯದ್ಧಿ ಉಮಾ ಸರ್ವಧಾತ್ರಿ. ಸರ್ವಧಾತ್ರಿ ಜಗತ್ತೆಲ್ಲದಕ್ಕೂ ಪೋಷಕರಾದಂಥ ಉಮಾ ಏನಿರ್ತಾಳೆ ಅವಳು ಈ ಸ್ತ್ರೀ ಸ್ವರೂಪಗಳು. ಎಲ್ಲ ಸ್ತ್ರೀಯರಲ್ಲೂ ಅವಳು ಇರ್ತಾಳೆ, ಎಲ್ಲ ಪುರುಷರಲ್ಲೂ ಅವನಿರ್ತಾನೆ. ಪುರುಷರಿಗೆ ಪುರುಷತ್ವ ಬಂದಿದ್ದು ಅವನಿಂದ, ಸ್ತ್ರೀಯರಿಗೆ ಸ್ತ್ರೀತ್ವ ಬಂದಿದ್ದು ಆ ಉಮೆಯಿಂದ. ನಾಣ್ಯ ತೃತೀಯಂ ಜಗತಿ ಹಾಸ್ಯ ಕಿಂಚಿತ್ ಮಹಾದೇವ ಸರ್ವೇಶ್ವರೋಸೌ. ಇಂಥ ಮಹಾದೇವ ನನ್ನನ್ನು ಕಾಪಾಡಲಿ ಎಂಬುದಾಗಿ ಆ ಶಿವ ಪ್ರಾರ್ಥನೆ ಮಾಡಿದ. ಹೀಗೆ ಆ ವೃಷಭಧ್ವಜನಾದಂಥ ಶಂಕರನನ್ನ ಕಶ್ಯಪರು ಪ್ರಾರ್ಥನೆ ಮಾಡಿದಾಗ ಅವನಲ್ಲಿ ಪ್ರತ್ಯಕ್ಷನಾದ, ನೀನು ಯಾವ ಕಾರ್ಯಸಿದ್ಧಿಗಾಗಿ ನನ್ನನ್ನು ಸ್ತೋತ್ರ ಮಾಡ್ತಿದ್ದೀಯ ಅನ್ನುವಂಥ ಸಂಗತಿ ನನಗೆ ತಿಳಿದಿದೆ. ಹಾಗಾಗಿ ನಾನು ಇಲ್ಲಿ ನಿನ್ನೆದುರಿಗೆ ಉಪಸ್ಥಿತನಾಗಿದ್ದೇನೆ. ಇಂದ್ರ ಮತ್ತು ಉಪೇಂದ್ರರು ಅವರಿಗೆ ಯುದ್ಧ ಮಾಡಬೇಕು ಅಂತ ಇವತ್ತು ಅನಿಸಿದೆ, ಅವ್ರು ಯುದ್ಧ ಮಾಡಲಿ. ಆದರೆ ಅದರ ಘರ್ಷಣೆಯ ಫಲವಾಗಿ ಜನಾರ್ದನ ಇವತ್ತು ಪಾರಿಜಾತ ವೃಕ್ಷವನ್ನ ಇಂದ್ರಲೋಕದಿಂದ ದ್ವಾರಕಾನಗರಕ್ಕೆ ತಗೊಂಡು ಹೋಗೋದು ನಿಶ್ಚಿತ. ಇಂದ್ರನಿಗೆ ಇಂಥ ಸೋಲು ಇವತ್ತು ಯಾಕೆ ಬಂದಿದೆ ಅಂದ್ರೆ, ದೇವಶರ್ಮ ಅನ್ನುವಂಥ ಮುನಿಯ ಪತ್ನಿಯ ಮೇಲೆ ಇದ್ದ ಕೆಂಗಣ್ಣು ಬೀರಿದ್ದ. ಹಾಗಾಗಿ ಆ ಪತ್ನಿಯನ್ನ ಅವನು ಪಡ್ಕೋಬೇಕು ಅಂತ ಅಭಿಲಾಷೆ ಪಟ್ಟಿದ್ರಿಂದ ಅವನಿಗೆ ಇಂಥ ಒಂದು ದುರ್ಗತಿ ಇವತ್ತು ಬಂದಿದೆ. ಇದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ನಿನ್ನ ಪತ್ನಿಯಾದಂಥ ಅದಿತಿಯನ್ನು ಕರೆದುಕೊಂಡು ಇಂದ್ರಲೋಕಕ್ಕೆ ಹೋಗು ಅಂತ ಆ ಪರಶಿವ ಕಶ್ಯಪನಿಗೆ ಆಜ್ಞೆ ಮಾಡಿದ. ಅಲ್ಲಿಗೆ ಇಷ್ಟು ವರವನ್ನ ಪರಶುವಿನಿಂದ ಪಡೆದುಕೊಂಡು ಪ್ರಸನ್ನಾದಂತಹ ಕಶ್ಯಪ ದೇವತೆಗಳ ಲೋಕಕ್ಕೆ ಪ್ರಯಾಣ ಮಾಡಿದ ಅನ್ನುವಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 72ನೇ ಅಧ್ಯಾಯ ಸಮಾಪ್ತವಾಗಿದೆ. ನಾವು ಹಿಂದೆ ಒಂದೆರಡು ಬಾರಿ ಕೃಷ್ಣನ ಕೈಯಿಂದ ಶಿವ ಸೋತ ಅಂತ ಘಟನೆ ನೋಡಿದ್ವಿ ಪಾರಿಜಾತ ವೃಕ್ಷ ತರಲಿಕ್ಕೆ ಹೋದಾಗ. ಮುಂದೂ ಒಮ್ಮೆ ಕೃಷ್ಣನ ಮೊಮ್ಮಗನಾದಂತಹ ಅನಿರುದ್ಧನನ್ನ ಬಾಣಾಸುರನ ಮಗಳಾದಂತಹ ಉಷಾ ಎಂಬಾಕೆ ಮದುವೆ ಮಾಡ್ಕೊಂಡಿರ್ತಾಳೆ. ಆದರೆ ಅದು ಆ ಬಾಣಾಸುರನಿಗೆ ತಿಳಿದು ಅನಿರುದ್ಧನನ್ನ ಅವನು ಬಂಧಿಸಿರ್ತಾನೆ. ಅವನನ್ನು ಬಿಡಿಸ್ಕೊಂಡು ಬರಬೇಕು ಅಂತ ಬಲರಾಮ, ಕೃಷ್ಣ ಮೊದಲಾದಂತಹ ಎಲ್ಲ ಯಾದವರು ಕೂಡ ಆ ನಗರಕ್ಕೆ ಹೋಗ್ತಾರೆ, ಯುದ್ಧ ಸಾರ್ತಾರೆ. ಆಗ ಬಾಣಾಸುರನಿಗೆ ರಕ್ಷಕನಾಗಿರ್ತೀನಿ ಅಂತ ವರ ಕೊಟ್ಟಿರ್ತಾನೆ ಶಿವ. ಯಾವಾಗಲೂ ನಿನ್ನ ಪತ್ನಕ್ಕೆ ನಾನು ರಕ್ಷಕನಾಗಿರ್ತೇನೆ ಅಂತ ಹೇಳಿ ಕೃಷ್ಣ ಯುದ್ಧಕ್ಕೆ ಬಂದಾಗ ಶಿವನ ಯುದ್ಧಕ್ಕೆ ಬರ್ತಾನೆ. ಶಿವನ ಗಣಗಳೆಲ್ಲವೂ ಕೂಡ ಕೃಷ್ಣನ ಕೈಯಿಂದ ಸೋಲ್ತವೆ ಅನ್ನೋ ವರ್ಣನೆ ಇದೆ. ಕೃಷ್ಣ ಒಂದು ಜೃಂಭಣಾಸ್ತ್ರ ಅಂತ ಒಂದು ಪ್ರಯೋಗ ಮಾಡ್ತಾನೆ. ಜೃಂಭಣಾಸ್ತ್ರದ ಪ್ರಯೋಗದಿಂದ ಶಿವ ಯುದ್ಧ ಮಾಡೋದನ್ನು ಮರೆತು ಆಕಳಿಸ್ತಾನೆ ಇರ್ತಾನೆ. ತಡೆ ಇಲ್ಲದ ಆಕಳಿಕೆ ಅವನಿಗೆ ಅನ್ನುವಂಥ ವರ್ಣನೆ ಎಲ್ಲ ಮುಂದೆ ಬರೋದಿದೆ. ಹಾಗಾಗಿ ಆ ಎಲ್ಲ ಘಟನೆಗಳನ್ನು ಗಮನಿಸಿ ಶಿವ ಅಂದ್ರೆ ಯಾರು, ವಿಷ್ಣು ಅಂದ್ರೆ ಯಾರು ಅದನ್ನ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. 3 ವೇದಗಳನ್ನೆಲ್ಲ ಗಮನಿಸಿದಾಗ, ವೇದಗಳ ಅಂತರಾರ್ಥವನ್ನು ಗಮನಿಸಿದಾಗ, ಅಷ್ಟಾದಶ ಪುರಾಣಗಳೆಲ್ಲೂ ಎಲ್ಲವನ್ನೂ ಗಮನಿಸಿದಾಗ ಅನೇಕ ಬಾರಿ ಶಿವನನ್ನು ಸರ್ವೋತ್ತಮ ಅಂತ ಹೇಳೋದು ಕಂಡು ಬಂದಿದೆ, ಕೃಷ್ಣನನ್ನು ಸರ್ವೋತ್ತಮ ಅಂತ ಹೇಳುವಂತ ವರ್ಣನೆ ಕೂಡ ನಾವೆಲ್ಲ ಕೇಳ್ತೀವಿ. ಅಲ್ಲಿ ಅದನ್ನು ಗಮನಿಸಬೇಕಾದ ಏನಂತಂದ್ರೆ, ಶಿವ ಅನ್ನುವಂಥ ಶಬ್ದ ಏನಿದೆ ಅದು ಮತ್ತು ಆ ಒಂದು ಶಬ್ದ ಅಲ್ಲದೆ ಉಳಿದ ಅನೇಕ ಶಬ್ದಗಳು, ಶಿವನಿಗೆ ಪರ್ಯಾಯವಾದಂತಹ ಅನೇಕ ಎಲ್ಲಾ ಶಬ್ದಗಳು ಕೂಡ ಕೃಷ್ಣನಿಗೆ ಅನ್ವಯ ಆಗುವಂತ. ಹಾಗೆ ಆ ಕೃಷ್ಣನಿಗೆ ವಾಚಕವಾದಂತಹ ಎಲ್ಲ ಶಬ್ದಗಳು ಶಿವನಿಗೆ ಅನ್ವಯ ಆಗುವಂಥವು. ಪರಸ್ಪರ ಅದನ್ನು ನಾವು ಅನ್ವಯ ಮಾಡಬಹುದು ಸಂಸ್ಕೃತದ ವ್ಯಾಕರಣದ ನಿಯಮಗಳಿಗೆ ಅನುಸಾರವಾಗಿ. ವಿಷ್ಣುವಿನ ಪತ್ನಿ ಲಕ್ಷ್ಮಿ ಅಂತ ಹೀಗೆಲ್ಲ ವರ್ಣನೆ ನಾವು ಬೇಕಾದ ಕಡೆ ಕೇಳ್ತೀವಿ. ಶಿವನ ಪತ್ನಿ ಪಾರ್ವತಿ ಅಂತ ವರ್ಣನೆ, ಉಮೆ ಅನ್ನೋ ವರ್ಣನೆ ಕೇಳಿದ್ದೀವಿ. ಇದೇ ಸ್ತೋತ್ರವನ್ನು ನೀವೆಲ್ಲ ಕೇಳಿದ್ರಿ, ನಾನು ಹೇಳಿದೆ, ನೀವು ಕೇಳಿದ್ರಿ. ಉಮಾ ಅಂದ್ರೆ ಅವಳೇ ಲಕ್ಷ್ಮೀ ದೇವಿಯನ್ನು ವರ್ಣನೆ ಇವತ್ತು ಬಂತು, ನಿನ್ನೆ ಮತ್ತು ಮೊನ್ನೆ ಕೂಡ ಅದೊಂದು ವಿವರಣೆ ಬಂದಿತ್ತು. ಹಾಗಾಗಿ ಅದನ್ನ ಯಾವ ಅರ್ಥದಲ್ಲಿ ಗಮನಿಸಬೇಕು ಅಂತಂದ್ರೆ, ಸರ್ವಜ್ಞನಾದಂತಹ, ಸರ್ವಶಕ್ತನಾದಂತಹ, ಸರ್ವಕರ್ತನಾದಂತಹ ಒಬ್ಬ ದೇವತೆಗೆ ಒಬ್ಬನೇ ದೇವರು.
ಆತ ಸರ್ವಜ್ಞ, ಸರ್ವಶಕ್ತ, ಸರ್ವಕರ್ತ. ಅವನಿಗೆ ವಿಷ್ಣುವಂತರ ಹೆಸರು ಶಿವ ಅಂತಲೇ ಹೆಸರು. ಯಾವ ಶಿವನನ್ನ ಸ್ಮಾರ್ತರು ಸರ್ವೋತ್ತಮ ಅಂತ ಹೇಳ್ತಾರೆ, ಆ ಶಿವನನ್ನ ವೈಷ್ಣವರು ವಿಷ್ಣುವಿನ ದಾಸ ಅಂತ ಏನು ಹೇಳ್ತಿಲ್ಲ. ಅಥವಾ ಯಾವ ವಿಷ್ಣುವನ್ನ ವೈಷ್ಣವರು ಸರ್ವೋತ್ತಮ ಅಂತ ಭಾವಿಸ್ತಾರೆ, ಅವನನ್ನ ಸ್ಮಾರ್ತರು ಶಿವನ ದಾಸ ಅಂತ ಏನು ಭಾವಿಸ್ತಿಲ್ಲ. ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ಅದನ್ನು ನೀವು ಗಮನಿಸಿ. ಶಾಸ್ತ್ರಕ್ಕೆ ಅದೇನು ವಿರುದ್ಧ ಆಗಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ನಾನು ಹಾಗೆ ಅಂದ್ಕೊಂಡು ಹೇಳ್ತೇನೆ. ಕಾರಣ ಇಷ್ಟೇ, ಏಕಂ ಸದ್ವಿಪ್ರಾಹ ಬಹುಧಾವದಂತ ಬೇಕಾದ ಕಡೆ ನಾವು ಉಪನಿಷತ್ತುಗಳಲ್ಲಿ ಮತ್ತು ವೇದವಾಕ್ಯಗಳಲ್ಲಿ, ಪುರಾಣಗಳಲ್ಲಿ ಎಲ್ಲ ಕಡೆ ನೋಡ್ತೀವಿ. ಅನೇಕ ಬಾರಿ ಈ ಜಗತ್ತಲ್ಲೂ ಕೂಡ ಶಿವನಮಯವಾಗಿದೆ, ವಿಷ್ಣುಮಯವಾಗಿದೆ ಅನ್ನೋ ವರ್ಣನೆಯನ್ನು ಬೇರೆ ಬೇರೆ ಕಡೆ ನೋಡ್ತೀವಿ. ಒಂದೇ ಪುರಾಣದಲ್ಲಿ, ಭಾಗವತ ಮೊದಲಾದಂಥ ಒಂದೇ ಪುರಾಣಗಳಲ್ಲಿ ಜಗತ್ತು ವಿಷ್ಣುಮಯವೂ ಆಗಿರುವುದು, ಶಿವಮಯವೂ ಆಗಿರುವುದು ಎರಡೂ ನಾವು ವರ್ಣನೆ ಕೇಳಿದರೆ ಅದಕ್ಕೊಂದು ಏನಾದ್ರು ಅಂತರಾರ್ಥ ಇರಲೇಬೇಕು ಅಂತ ಭಾವಿಸಬೇಕು. ವಿಭಿನ್ನರಾದಂತಹ ಇಬ್ಬರು ದೇವತೆಗಳು ಸರ್ವೋತ್ತಮರಾಗಿರೋದಂತೂ ಸಾಧ್ಯ ಇಲ್ಲ. ಒಬ್ಬನೇ ದೇವತೆಯನ್ನ ವಿಭಿನ್ನ ರೂಪದಿಂದ ಆ ಥರ ಸ್ತೋತ್ರ ಮಾಡಿದ್ದಾರೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ವೇದಗಳಿಗೂ ಹಾಗೆ ಅರ್ಥ ಮಾಡಬೇಕು ಮತ್ತು ಪುರಾಣದಲ್ಲಿ ಬರುವಂತಹ ಎಲ್ಲ ವಾಕ್ಯಗಳಿಗೂ ಕೂಡ ಆ ಥರ ಅರ್ಥ ಮಾಡಬೇಕು. ಹೀಗೆ ಅರ್ಥ ಮಾಡಿದರೆ ಶೈವರಲ್ಲಿ ಮತ್ತು ವೈಷ್ಣವರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಕ್ಕಿಲ್ಲ. ಉಮೆ ಅಂದರೆ ಪಾರ್ವತಿಯೇ, ಲಕ್ಷ್ಮೀದೇವಿಯೇ. ಲಕ್ಷ್ಮೀದೇವಿಗೆ ಆ ಉಮಾ ಅನ್ನುವಂಥ ಹೆಸರಿದೆ. ಪುರಾಣಗಳಲ್ಲಿ ಎಷ್ಟೋ ಬಾರಿ ಶಿವ ವಿಷ್ಣುವಿನಿಂದ ಸೋತ ಅನ್ನೋ ವರ್ಣನೆ ನಾವು ಕೇಳ್ತೇವೆ. ಇದೇ ಭಾಗವತದಲ್ಲಿ ಅದರ ವರ್ಣನೆ ಈಗಾಗಲೇ ಹಿಂದೆ ಬಂದಿದೆ, ಮುಂದೆ ಕೂಡ ಬರೋದಿದೆ. ತಾತ್ಪರ್ಯ ನಿರ್ಣಯದಲ್ಲಿ ಅದರ ಸಂಗತಿಗಳಿವೆ. ಅದಕ್ಕೆಲ್ಲ ಅರ್ಥ ಏನಂತಂದ್ರೆ, ಆ ಶಿವ ಅನ್ನುವಂಥ ರೂಪ ಸರ್ವೋತ್ತಮನಾದಂಥ ಶಿವನಿಗಿಂತ ಬೇರೆ ಯಾವ ರೂಪ, ಬೇರೆ ಯಾವನೊಬ್ಬ ದೇವತೆ ಇದ್ದಿರಬೇಕು, ಇದು ಒಂದು. ಅಥವಾ ಸರ್ವೋತ್ತಮನಾದಂಥ ಶಿವ ಅಲ್ಲದೆ ಇದ್ರೂ ಒಂದೇ ರೂಪದಿಂದ ಒಮ್ಮೆ ಆತ ಗೆದ್ದಂತೆ ತೋರಿಸ್ತಾನೆ, ಒಮ್ಮೆ ಸೋತಂತೆ ತೋರಿಸ್ಕೊತಾನೆ. ಅನೇಕ ಬಾರಿ ಅವನೇ ಪೂಜೆ ಮಾಡಿದಂತೆ ತೋರಿಸ್ಕೊತಾನೆ. ಶಿವ ಅನೇಕ ಬಾರಿ ತಪಸ್ಸು ಮಾಡಿದ, ಸಹಸ್ರಾರು ವರ್ಷಗಳ ಗಟ್ಟಲೆ ತಪಸ್ಸು ಮಾಡಿದಂತ ವರ್ಣನೆ ಇದೆ. ವಿಷ್ಣು ಕೂಡ ತಪಸ್ಸು ಮಾಡಿದಂತ ವರ್ಣನೆ ಇದೆ. ಕೃಷ್ಣ ಮುಂದೊಮ್ಮೆ ತ್ರ್ಯಂಬಕೇಶ್ವರನನ್ನು ಪೂಜೆ ಮಾಡಿದ ಅಂತಿದೆ. ಇದೇ ಪಾರಿಜಾತ ವೃಕ್ಷವನ್ನ ತರೋ ಸಂದರ್ಭದಲ್ಲೇ ಮುಂದೊಂದು 2-3 ಅಧ್ಯಾಯಗಳ ಆಮೇಲೆ ತ್ರ್ಯಂಬಕೇಶ್ವರನನ್ನು ಪೂಜೆ ಮಾಡಿದ. ನೀನು ಪೂಜೆ ಮಾಡಿದಂತಹ ಈ ಸ್ಥಳ ತ್ರ್ಯಂಬಕೇಶ್ವರ ಎಂಬುದಾಗಿ ಪ್ರಸಿದ್ಧವಾಗಲಿ ಅಂತ ಶಿವ ಅವನಿಗೆ ವರ ಕೊಟ್ಟ ಅನ್ನುವ ಘಟನೆಗಳೆಲ್ಲ ಇದೆ. ಅದೆಲ್ಲ ನಾವು ಏನು ಅರ್ಥ ಮಾಡ್ಕೊಳ್ಬೇಕು? ಒಂದು ರೂಪದಿಂದ ಆತ ಪೂಜೆ ಮಾಡ್ತಾನೆ, ಮತ್ತೊಂದು ರೂಪದಿಂದ ಆತನೇ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ, ಹೀಗೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಆ ಪುರಾಣಗಳು ಮತ್ತು ವೇದಗಳಲ್ಲಿ ಬಂದಿರುವಂತಹ ಮಾತುಗಳನ್ನ ಅರ್ಥ ಮಾಡಿಕೊಂಡ್ರೆ ಅದರಲ್ಲಿ ವೈಮನಸ್ಸಿಗೆ ಕಾರಣ ಇರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ನಾವೇನು ವಾಸ ಮಾಡ್ಕೊಂಡಿದ್ದೀವಿ, ಇಲ್ಲೇನಂತ ವೈಮನಸ್ಸೆ ಏನಿಲ್ಲ. ಆದ್ರೆ ನಾನು ನನ್ನದೇ ವಿಭಿನ್ನ ರೂಪಗಳು ಎಂಬುದಾಗಿ ಅಂಬರೀಷ ಸೂಕ್ತದಲ್ಲಿ ಕೂಡ ಇದೆ. ಅದನ್ನ ಅಂದ್ರೆ ಈಗ ಪೂರ್ಣವಾಗಿ ಎಲ್ಲ ಋತುಗಳನ್ನು ಹೇಳಬಾರ್ದು, ನಾನು ಸುಮ್ಮನೆ ಆಗಿದ್ದೆ ಅಷ್ಟೇ. ಹಾಗಾಗಿ ಅಂಬರೀಷ ಸೂಕ್ತದಲ್ಲಿ ಮತ್ತು ಪುರುಷ ಸೂಕ್ತದಲ್ಲಿ, ಉಳಿದ ಎಷ್ಟೋ ಕಡೆಗಳಲ್ಲಿ ವೇದಗಳಲ್ಲಿ ವಾಸುದೇವನೇ ಈ ಜಗತ್ತೆಲ್ಲದಕ್ಕಿಂತ ಮೊದಲು ಇದ್ದವನು ವಾಸುದೇವನೇ ಅನ್ನುವಂಥ ರೂಪ ಇದೆ. ಹಾಗಾಗಿ ಒಬ್ಬನೇ ಭಗವಂತನಿಗೆ ಅವೆಲ್ಲ ರೂಪಗಳು ಅಂತ ನಾವು ಅದನ್ನು ನೋಡ್ಬೇಕು. ಹಾಗಾಗಿ ವೈಮನಸ್ಸಿಗೆ ನನ್ನ ಕಾರಣ ಇಲ್ಲ, ಇಲ್ಲೇನು ವೈಮನಸ್ಸೆ ಇಲ್ಲ. ಆದ್ರಿಂದ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದು ಧ್ವನಿಮುದ್ರಣ ಆಗ್ತಿರೋದ್ರಿಂದ ಬೇರೆಯವರು ನಾಳೆ ಇದನ್ನು ಕೇಳಬಹುದು. ಕೇಳಿದಾಗ ಆ ಒಂದು ಅಭಿಪ್ರಾಯ ಅದರಲ್ಲಿ ಇರಲಿ. ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಸಮಾಜದಲ್ಲಿ ಇಂಥ ತೀವ್ರ ಭಿನ್ನಾಭಿಪ್ರಾಯ ಕಾರಣ ಆಗುವಂಥ ಅನೇಕ ಸಂಘರ್ಷಗಳು ಹಿಂದೆ ನಡೆದಿವೆ. ನಮ್ಮಲ್ಲಿ ಅದಕ್ಕೆ ಇಲ್ಲದೇ ಇರ್ಬೋದು. ಹಾಗಾಗಿ ಅಷ್ಟು ವೈಮನಸ್ಸನೇ ಇಲ್ಲ. ಆದ್ರಿಂದ ಆ ವೈಮನಸ್ಸು ಹೋಗಲಾಡಿಸ್ಲಿಕ್ಕೆ ನಮ್ಮ ಪ್ರಯತ್ನ ಇಲ್ಲಿ ಮಾಡಬೇಕಾಗಿಲ್ಲ. ಆದ್ರೆ ಬೇಕಾದ ಕಡೆ ಅದು ಆಗಿದ್ದ ಸಂದರ್ಭ ಇದೆ. ಹಸ್ತಿನಾಧಾವ್ಯಮಾನೋಪಿ ನಗಚ್ಛೇ ಶಿವಮಂದಿರಂ ಅಂತ ಒಂದು ಕೆಲವು ಉಗ್ರಗಾಮಿಗಳಂತ ವೈಷ್ಣವರಲ್ಲಿ ಒಂದು ಮಾತು. ಅದು ಎಲ್ಲಿ ಯಾವ ರಾಜ್ಯದಲ್ಲಿ ಅಂತ ನಾನು ಹೇಳ್ತಿಲ್ಲ. ಆ ಕಡೆ ಕೆಲವು ದಕ್ಷಿಣದ ಕೆಲವು ರಾಜ್ಯಗಳಲ್ಲಿ ನಿಮ್ಮನ್ನ ಆನೆ ಬೆನ್ನತ್ತಿ ಬಂದ್ರು, ಬೇರೆ ಯಾವ್ದಾದ್ರು ಜಾಗಕ್ಕೆ ಹೋದ್ರಿ, ಸಮೀಪದಲ್ಲಿ ಯಾವ್ದಾದ್ರು ಶಿವಮಂದಿರ ಇದ್ದು ಅಲ್ಲಿ ಮಾತ್ರ ನೀವು ರಕ್ಷಣೆ ಎತ್ಕೊಳ್ಳಿಕ್ಕೆ ಹೋಗಬೇಡಿ. ಆನೆ ಬೆನ್ನತ್ತಿ ಬಂದ್ರು ಅಂತ ಎಂಥ ಕ್ಲಿಷ್ಟಮಯ ಪರಿಸ್ಥಿತಿ ಬಂದ್ರು ಶಿವನ ಮಂದಿರಕ್ಕೆ ಮಾತ್ರ ಹೋಗಬೇಡಿ, ತಪ್ಪಿಸ್ಕೊಳ್ಳಿಕ್ಕೆ ಬೇರೆ ಕಡೆ ಎಲ್ಲಾದ್ರೂ ಹೋಗ್ರಿ, ಅಲ್ಲಿ ಮಾತ್ರ ಹೋಗಬೇಡಿ ಅನ್ನೋ ಒಂದು ಹಾಸ್ಯದ ಮಾತಿದೆ. ಇಂಥ ಉಗ್ರಗಾಮಿಗಳಂತ ವಿಷ್ಣುವಿನ ಭಕ್ತರು ಇದ್ದರು. ಆ ಹಾಸ್ಯದ ಮಾತು ಇರ್ಬೋದು ಅಥವಾ ನಡೆದ ಘಟನೆ ಇರ್ಬೋದು, ಏನೇ ಇರ್ಬೋದು. ಒಬ್ಬ ಭಕ್ತನಿಗೆ ಒಂದು ಮೂರ್ತಿ ಸಿಕ್ತಂತೆ. ಇವೆಲ್ಲ ಕಟ್ಟುಕಥೆಗಳೇ, ಅದನ್ನು ತಿಳ್ಕೋಬೇಕು ನಾವು. ಶೈವ ಮತ್ತು ವೈಷ್ಣವರ ಹೆಸರಿನಲ್ಲಿ ಭಿನ್ನಾಭಿಪ್ರಾಯ ಮಾಡುವಂಥ ಇದನ್ನು ತಿಳ್ಕೋಬೇಕು. ಅವನೊಂದು ಮೂರ್ತಿ ಸಿಕ್ತು. ಸಿಕ್ಕದ್ದು ಮೂರ್ತಿ ಪೂರ್ಣವಾಗಿ ವಿಷ್ಣುವಿನ ಮೂರ್ತಿಯೇ ಆಗಿದ್ರೆ ಆತ ಸಂತೋಷಪಟ್ಟು ಪೂಜೆ ಮಾಡ್ತಿದ್ದ. ಅದು ವಿಷ್ಣು ಶಿವ ಎಲ್ಲರೂ ಅರ್ಧ ಮೂರ್ತಿ ಆಗಿತ್ತು, ಹರಿಹರೇಶ್ವರನ ಮೂರ್ತಿ ಆಗಿತ್ತು. ಅವ್ನಿಗೆ ಏನು ಮಾಡಬೇಕು? ಸಿಕ್ಕದ ಮೂರ್ತಿ ಪೂಜೆ ಆದ್ರೂ ಮಾಡಬೇಕು ಅಂತ ಒಂದು ಹಂಬಲ ಹುಟ್ಟಿತ್ತು. ಏನು ಮಾಡಿದೆ ಅಂದ್ರೆ, ಆ ಕಡೆ ಇದ್ದಂಥ ಶಿವನ ಮೂರ್ತಿಗೆ ಬಟ್ಟೆ ಕಟ್ಟಿದೆ, ನನ್ನ ಪೂಜೆ ಆ ಕಡೆ ಸಲ್ಲದೇ ಇರಲಿ ಅಂತೇಳಿ. ಇದು ಈ ಕಥೆ ವಿಷ್ಣು ಭಕ್ತಂದು ಒಂದು ಕಥೆ ಹೇಳಿದೆ. ಅದನ್ನ ಶಿವನ ಭಕ್ತಂದು ಇಟ್ಕೋಬಹುದು ನಾವು, ಯಾಕಂದ್ರೆ ಅದು ನಡೆದ ಕಥೆಯೇನಲ್ಲ.
ಅವ್ರು ಯಾವ ಥರನೂ ಇಟ್ಕೊಳ್ಬೋದು. ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದೆ ವಿಷ್ಣುವಿಗೆ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಶಿವ ಬಂದ. ಯಾಕೆ ನೀನ್ಯಾಕೆ ಬಂದು ನಿಮ್ಗೆ ಯಾರು ಪೂಜೆ ಮಾಡಿದ್ರು ಅಂತ ಬೆದರಿಸಿ ಕೇಳಿದೆ ಶಿವನನ್ನ. ಅದಕ್ಕೆ ಆ ಶಿವ ಏನು ಹೇಳಿದಂದ್ರೆ, ನನಗೆ ಪೂಜೆ ತಲುಪಬಾರದು, ಪೂಜೆಗೆ ಏನಾದ್ರು ಪ್ರತಿಮೆಗೆ ಏನಾದ್ರು ಬಟ್ಟೆ ಕಟ್ಟಿದ್ರೆ ಹಾಗೆ ಪಂಚಾಮೃತ ಅಭಿಷೇಕ ಮಾಡಿದ್ರೆ ಆ ಶಿವನಿಗೂ ಎಲ್ಲಾದ್ರೂ ಹೋಗಿ ತಲುಪಿಬಿಟ್ರೆ ಗತಿ ಏನು ಅಂತ ನಿನಗೆ ಒಂದು ಆತಂಕ ಇತ್ತು. ಅದಕ್ಕಾಗಿ ನನಗದು ತಲುಪಬಾರದು ಅನ್ನೋ ದೃಷ್ಟಿಯಿಂದ ಬಟ್ಟೆ ಕಟ್ಟಿದೆಯಲ್ಲ, ಅಂತೂ ಪೂಜೆ ಮಾಡಿದ್ರೆ ನನಗದು ಬಂದು ತಲುಪ್ತದೆ ಅನ್ನೋ ವಿಶ್ವಾಸ ನಿನಗಿತ್ತಲ್ಲ, ನನ್ನ ಅಸ್ತಿತ್ವದ ಬಗ್ಗೆ ನಿಮಗೊಂದು ಸ್ಪಷ್ಟವಾದ ಮನವರಿಕೆ ಇತ್ತಲ್ಲ, ಅಷ್ಟು ಸಾಕು, ಅದಕ್ಕಾಗಿ ನಾನು ಬಂದೆ ಅಂತ ಶಿವ. ಇದನ್ನೇ ವಿಷ್ಣುವಿಗೂ ಇಟ್ಕೋಬಹುದು. ಎಲ್ಲ ಕಥೆಗಳಲ್ಲಿ ಇರ್ಬೋದು, ಕಾಲ್ಪನಿಕವಾದ ಕಥೆಗಳಿರ್ಬೋದು. ಆದ್ರೆ ಎಂಥ ಸಂಘರ್ಷಗಳು ಬೇಕಾದಷ್ಟು ಬಾರಿ ಆದವು ನಮ್ಮ ಸಮಾಜದಲ್ಲಿ. ವೈಷ್ಣವರು ಅನ್ಸ್ಕೊಂಡಿರುವಂತಹ ವಿಶಿಷ್ಟಾದ್ವೈತದ ರಾಮಾನುಜರು ತಮಿಳುನಾಡನ್ನು ಬಿಟ್ಟು ಈ ಕಡೆ ಓಡಿ ಬರಬೇಕಾಯ್ತು. ಕೆಲವರು ಉಗ್ರಗಾಮಿಗಳಾದಂಥ ಶೈವರು ಅವರಿಗೆ ಕಷ್ಟ ಕೊಟ್ಟರು, ಚೋಳರಾಜರು ಅಂತ ನಾವು ಇತಿಹಾಸದಲ್ಲಿ ಓದ್ತೇವೆ. ಹಾಗಾಗಿ ಅವರು ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಬೇಲುಕೋಟೆಯಲ್ಲಿ ಚೆಲುವನಾರಾಯಣ ಸ್ವಾಮಿ ವಿಗ್ರಹವನ್ನ ಒಂದು ದೇವಸ್ಥಾನವನ್ನು ಕಟ್ಕೊಂಡ್ರು ಅಂತ ಎಲ್ಲ ಕಥೆ ನೋಡ್ತೀವಿ. ಹೀಗೆ ಶೈವರಿಂದ ವೈಷ್ಣವರಿಗೆ ಕಷ್ಟ ಆಯಿತು, ವೈಷ್ಣವರಿಂದ ಶೈವರಿಗೆ ಕಷ್ಟ ಆಯಿತು, ಇವೆಲ್ಲ ನಡೆದಿದ್ದೆ ಇತಿಹಾಸದಲ್ಲಿ. ಹಾಗಾಗಿ ನಮ್ಮಲ್ಲಿ ಇದು ನಡೆದೇ ಇದ್ರು ಬೇರೆ ಎಷ್ಟೋ ಕಡೆ ಇದು ನಡೆದಿದೆ. ಇವತ್ತಿಗೂ ಕೂಡ ನಾವು ನಮ್ಮಲ್ಲಿ ಒಂದು ಅಂತರ ಕಾಪಾಡ್ಕೊಳ್ತೇವೆ, ನಾನಾ ಥರದ ಅಂತರಗಳು ದೂರ ಇಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಪರಸ್ಪರ. ಇಂಥವೆಲ್ಲ ಆಗೋದು ಕಂಡಿದೆ. ಏನ್ರಿ, ನಾವು ಶಿವರಾತ್ರಿ ದಿವಸ ಉಪವಾಸ ಮಾಡ್ತಿರ್ತೀವಿ, ನೀವು ಹೋಗಿ ಊಟ ಮಾಡ್ತಿರಲ್ಲ ಅಂತ ಕೆಲವು ಶೈವರು ನನ್ನೇ ಕೇಳಿದ್ದಾರೆ. ನಾವು ಏಕಾದಶಿ ದಿವಸ ಉಪವಾಸ ಮಾಡ್ತಿರ್ತೀವಿ, ನೀವು ಊಟ ಮಾಡ್ತಿರಲ್ಲ ಅಂತ ವೈಷ್ಣವರು ಅವ್ರನ್ನ ಬೈತಾರೆ. ಅದು ಅವರವ್ರ ಪದ್ಧತಿ, ಅವ್ರವ್ರು ಮಾಡ್ಕೊಳ್ಳಿ, ಅಷ್ಟು ನಾವು ವೈಮನಸ್ಯ ಪಡಬೇಕಾಗಿಲ್ಲ. ವೈಮನಸ್ಯದಲ್ಲಿ ಕಾರಣವೇ ಇಲ್ಲ, ಮೂಲ ಕಾರಣವೇ ಇಲ್ಲ ವೈಮನಸ್ಯಕ್ಕೆ. ಸರಿಯಾಗಿ ವೇದಗಳನ್ನ ಅರ್ಥ ಮಾಡ್ಕೊಂಡ್ರೆ, ಸರಿಯಾಗಿ ಉಪನಿಷತ್ತುಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಪ್ರವಚನ ಪುರಾಣಗಳನ್ನು ಹೇಳುವಾಗ ನಾವು ಅದನ್ನು ಸರಿಯಾಗಿ ಅರ್ಥ ಆಗುವಂತೆ ಹೇಳಬೇಕು ಕೇಳುವವರಿಗೆ. ಹೇಳಿದ್ರೆ ವೈಮನಸ್ಯಕ್ಕೆ ಕಾರಣ ಇಲ್ಲ ಅನ್ನೋ ಅಭಿಪ್ರಾಯದಿಂದ ಇಷ್ಟೆಲ್ಲ ಹೇಳ್ಬೇಕಾಯ್ತಷ್ಟೇ. ಯಥಾಗತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಲಕ್ಷಿತಿ. ನೀವು ಯಾರಿಗೆ ನಮಸ್ಕಾರ ಮಾಡಿದ್ರು ಕೂಡ ಎಲ್ಲರಲ್ಲೂ ಈ ಶ್ಲೋಕ ಹೇಳ್ತೇವೆ ನಾವು. ಹೋಗೋದು ನಮಸ್ಕಾರ ಹೋಗೋದೆಲ್ಲಿಗೆ? ಕೇಶವನಿಗೆ. ನೀವು ಅದನ್ನ ಕೇಶವನಿಗೆ ಹೋಗೋದು ಅಂತ ಹೇಳಿಬಿಟ್ರೆ ಮೊದಲೊಂದ್ಸರಿ ಸ್ಮಾರ್ತರಿಗೆ ಅಸಮಾಧಾನ ಆಗ್ಬೋದು, ಅದು ಶಿವನಿಗೆ ಹೋಗೋದಿಲ್ಲೇನೋ ಅಂತ. ನಾವು ಅದನ್ನು ತಿಳ್ಕೊಳ್ಳೋದು ಕೇಶವನಿಗೆ ಹೋಗ್ತದೆ ಶಿವನಿಗೆ ಹೋಗ್ತದೆ ಅಂತ ತಿಳ್ಕೊಳ್ಳಬಹುದು. ಸರ್ವಜ್ಞನಾದಂಥ ಸರ್ವಕರ್ತೃವಾದಂಥ ಸರ್ವೇಶ್ವರನಾದಂಥ ಭಗವಂತನಿಗೆ ಹೋಗಿ ತಲುಪ್ತದೆ ಅಂತ ಇಟ್ಕೊಂಡ್ರೆ ಹಾಗೆ ಅರ್ಥ ಇಟ್ಕೊಂಡು ಅವನಿಗೆ ಶಿವ ಅಂತ ಹೆಸರು, ಅವನಿಗೆ ಕೇಶವ ಅಂತ ಹೆಸರು ಇಟ್ಕೊಂಡ್ರೆ ಭಿನ್ನಾಭಿಪ್ರಾಯ ಕಾರಣ ಇಲ್ಲ. ಇಷ್ಟೆಲ್ಲ ಯಾಕೆ ಹೇಳ್ಬೇಕಾಯ್ತು ಅಂದ್ರೆ, ನಾವು ಸರ್ವಜ್ಞನಾದಂಥ ಪರಮಾತ್ಮನಿಗೆ ಶಿವ ಅಂತ ಹೆಸರು ಕೊಟ್ಟಿದ್ದೀವಿ, ಕೃಷ್ಣ ಅಂತ ಹೆಸರು ಕೊಟ್ಟಿದ್ದೀವಿ ಅಂತ ಅರ್ಥ ಹೇಳಿದೆ. ಇದಷ್ಟೇ ಅಲ್ಲದೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಶೈವರು ವೈಷ್ಣವರು ಮಾತ್ರ ಈ ಸಮಾಧಾನ ಪಡ್ಕೊಳ್ಬೇಕಾಗಿಲ್ಲ. ಉಳಿದಂತೆ ಜೈನ ಬೌದ್ಧಾದಿಗಳು ಕೂಡ ಅವರು ವಿಷ್ಣುವನ್ನೇ ಸರ್ವೋತ್ತಮ ಅಂತ ಒಪ್ತಾರೆ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಗೋವಿಂದಾಚಾರ್ಯ ಅದನ್ನ ತಮ್ಮ ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕಾರಣ ಏನಂದ್ರೆ, ಜಿನನನ್ನ ಈಶ್ವರ ಅಂತ ಒಪ್ತಾರಲ್ಲ ಜೈನರು, ಬುದ್ಧನನ್ನ ಭಗವಂತ ಅಂತ ಒಪ್ತಾರಲ್ಲ ಬೌದ್ಧರು. ಆ ಜಿನ ಅಂದ್ರೆ ಯಾರು? ವೃಷಭರೂಪಿ ಪರಮಾತ್ಮ, ವೃಷಭನಾಮಕ ತೀರ್ಥಂಕರ ಏನಿದ್ದಾನೆ ಅವನೇ ಜಿನ, ಆದಿ ತೀರ್ಥಂಕರ. ಅದು ಭಾಗವತದಲ್ಲಿ ಆ ವೃಷಭರೂಪಿ ಅಂತ ಪರಮಾತ್ಮನ ವರ್ಣನೆ ವಿಸ್ತೃತವಾಗಿ ಬಂದದ್ದಿದೆ. ಆ ವೃಷಭರೂಪಿ ಅಂತ ಭಗವಂತನನ್ನೇ ತಮ್ಮ ಈಶ್ವರ ಅಂತ ಅವ್ರು ಹೋಗ್ತಾರೆ. ವಿಷ್ಣುವಿನ 9ನೇ ಅವತಾರವಾದಂತಹ ಬುದ್ಧನ ಅವತಾರ ಏನಿದೆ, ಆ ಬುದ್ಧನ ಅವತಾರವೇ ಬೌದ್ಧ ಧರ್ಮಕ್ಕೆ ಮೂಲ ಎಂಬುದಾಗಿ ಬೌದ್ಧರು ಕೂಡ ಹೋಗ್ತಾರೆ. ಅದಷ್ಟೇ ಅಲ್ಲ, ಚಾರ್ವಾಕರು ಕೂಡ, ನಾಸ್ತಿಕರು, ಮಹಾನಾಸ್ತಿಕರಾದಂತಹ ಈಶ್ವರನ ಅಸ್ತಿತ್ವವನ್ನೇ ಒಪ್ಪದಂತಹ ಚಾರ್ವಾಕರು ಕೂಡ, ಚಾರ್ವಾಕರ ಸಿದ್ಧಾಂತ, ನಾಸ್ತಿಕ ಸಿದ್ಧಾಂತ ಎಲ್ಲಿಂದ ಹುಟ್ಟಿತು ಅಂದ್ರೆ ಬೃಹಸ್ಪತಿಯಿಂದ ಹುಟ್ಟಿದ್ದು ಅಂತ ಹೇಳ್ತಾರಂತೆ. ಬೃಹಸ್ಪತಿಗೆ ಅದನ್ನ ಯಾರು ಹೇಳಿದ್ರು ಅಂದ್ರೆ ವಿಷ್ಣು ಹೇಳಿದ ಅಂತ ಹೇಳ್ತಾರಂತೆ. ಇದು ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಅದರ ವ್ಯಾಖ್ಯಾನದಲ್ಲಿ ಕಂಡದ್ ಮಾಹಿತಿ. ಹೀಗೆ ಜೈನ ಬೌದ್ಧರು ಅವರು ನಮ್ಮನ್ನ ಹಿಂದೂಗಳಂತೆ ತಮ್ಮನ್ನು ತಾವು ಹಿಂದೂಗಳಲ್ಲ ಅಂತ ಅವ್ರು ಭಾವಿಸ್ತಾರೆ. ಅವರು ಹೇಳುವಂತೆಯೇ ವಿಷ್ಣು ಸರ್ವೋತ್ತಮ ಅಂತ ಆಗಿರುವಾಗ ಶೈವರಲ್ಲಿ ಮತ್ತು ವೈಷ್ಣವರಲ್ಲಿ ಅಂತ ಭಿನ್ನಾಭಿಪ್ರಾಯಕ್ಕೆ ಕಾರಣವೇ ಇಲ್ಲ. ಅದನ್ನು ನಾವು ಗಮನಿಸಿ ನೋಡಬೇಕು. ವಾಸ್ತವಿಕವಾಗಿ ಮೂಲ ಜೈನರು ಮತ್ತು ಮೂಲ ಬೌದ್ಧರೇನಿದ್ದಾರೆ ಅವರಲ್ಲಿ ಜೈನ ಮತ್ತು ಸ್ವಲ್ಪ ಪ್ರಸ್ತಾವ ಇಲ್ಲಿ ಬಂದಿದ್ದರಿಂದ ಅದ್ರದ್ದು ಒಂದು ಸ್ವಲ್ಪ ನಾವು ಭಾಗ ತಿಳ್ಕೋಬೇಕು. ಜೈನ ಮತದಲ್ಲಿ ಏನು ಹೇಳ್ತಾರೆ? ಸರ್ವಜ್ಞನಾದಂತಹ ಸರ್ವಕರ್ತೃವಾದಂತಹ ಪರಮಾತ್ಮನನ್ನ ನಾವು ಹೋಗ್ತೀವಿ. ಅವ್ರು ಯಾವ ಥರದ ಈಶ್ವರನನ್ನು ಹೋಗ್ತಾರೆ? ನಮ್ಮ ಈಶ್ವರ ಅಥವಾ ನಮ್ಮ ಶಿವ, ನಮ್ಮ ಕೃಷ್ಣ ಇವರೆಲ್ಲ ಏನಿದ್ದಾರೆ ಇವರು ಅನಾದಿ ಕಾಲದಿಂದ ಸಂಸಾರದಿಂದ ಅತೀತರಾದವರು. ಇವರು ಅನಾದಿ ಕಾಲದಿಂದ ಈಗ ಮತ್ತು ಅನಂತ ಕಾಲದವರೆಗೆ ಇವರು ಸಂಸಾರದಿಂದ ಅತೀತನಾದವನೇ. ಆದ್ರೆ ಜೈನರು ಏನು ಹೇಳ್ತಾರಂದ್ರೆ ಮತ್ತು ಬೌದ್ಧರು ಏನು ಹೇಳ್ತಾರಂದ್ರೆ
ಆ 24 ಜನ ತೀರ್ಥಂಕರರು ಅನಾದಿ ಕಾಲದಿಂದಲೂ ಸಂಸಾರಕ್ಕೆ ಅತೀತರಾದವರು ಆಗಿರಲಿಲ್ಲ. ಅವರು ಮೊದಲು ನಿಮ್ಮಂತೆ ಸಾಮಾನ್ಯ ಮನುಷ್ಯರೇ ಆಗಿದ್ರು. ಆದರೆ ಅವರು ಕಠಿಣವಾದಂತಹ ಸಾಧನೆಯಿಂದ ಮತ್ತು ತಪಸ್ಥಿತಿಯಿಂದ ಸಂಸಾರದ ಅವಸ್ಥೆಯನ್ನು ಮೀರಿ ನಿಂತರು ಅಂತ ಹೇಳ್ತಾರೆ. ಹೀಗೆ ಸಂಸಾರದ ಅವಸ್ಥೆಯನ್ನು ಗೆದ್ದು ನಿಂತಿದ್ದರಿಂದ ಅವರು ಜಯಿಸಿದ್ದರಿಂದ ಅವರು ಜೈನರಾದರು. ಬೋಧವನ್ನ ಅಂದ್ರೆ ಬುದ್ಧಿಯನ್ನು ಪಡ್ಕೊಂಡಿದ್ದರಿಂದ ಆತ ಬೌದ್ಧನಾದ ಅಂತ ಹೇಳ್ತಾರೆ ಅವರು. ಇದು ಮೂಲ ಜೈನ ಮತ್ತು ಬೌದ್ಧ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಅದೇನಾಗಿದೆ, ಕಾಲಕ್ರಮೇಣ ಜೈನರಾಗಲಿ ಬೌದ್ಧರಾಗಲಿ ಹಿಂದೂ ಧರ್ಮದಿಂದ ಸನಾತನ ಧರ್ಮದಿಂದ ತಮ್ಮನ್ನು ಎಷ್ಟೇ ಬೇರ್ಪಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟರು ನಮ್ಮ ಭಾರತೀಯ ಸಮಾಜ ಇದೆಲ್ಲ ಹಿಂದೂ ಸಂಸ್ಕೃತಿ ಅದು ಗಂಗಾ ನದಿ ಇದ್ದಂತೆ ಎಲ್ಲರನ್ನೂ ಒಳಗೆ ಎಳ್ಕೊಂಡು ಬಿಡ್ತದೆ. ಹಾಗೆ ಎಳ್ಕೊಂಡು ಇವತ್ತಿನ ಜೈನರು ಮತ್ತು ಬೌದ್ಧರು ಆ ಮೂಲ ಸಿದ್ಧಾಂತವನ್ನು ಮರೆತು ಬಿಟ್ಟಿದ್ದಾರೆ. ಹಾಗಾಗಿ ಅವರು ತಿರುಪತಿ ವೆಂಕಟರಮಣನ ಕೃಷ್ಣನನ್ನ ಪೂಜೆ ಮಾಡುವಂತ ಪದ್ಧತಿ ಬೆಳಕಿಗೆ ಬಂದಿರಬೇಕು. ಹಿಂದೂ ಧರ್ಮದಿಂದ ದೂರವಾಗಿ ಅವ್ರಿಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಈ ಎಲ್ಲ ದೇವತೆಗಳ ಉಪಾಸಕರೇ ಆಗಿದ್ರು ಅವರು. ಅವ್ರು ಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡ್ತಾರೆ. ಕೆಲವರು ಲಕ್ಷ್ಮೀ ದೇವಿಗೆ ಪರ್ಯಾಯವಾಗಿ ಹೊಂಬುದಿದ ಪದ್ಮಾವತಿಯನ್ನ ಉಪಾಸನೆ ಮಾಡೋದಿದೆ. ಆದರೂ ಬಹುತೇಕ ಜನರೆಲ್ಲ ಲಕ್ಷ್ಮೀ ದೇವಿಯನ್ನ, ಸರಸ್ವತಿಯನ್ನ, ಗಣಪತಿಯನ್ನು ಪೂಜೆ ಮಾಡ್ತಾರೆ, ಹನುಮಂತನಿಗೂ ಪೂಜೆ ಮಾಡ್ತಾರೆ. ಮೂಲ ಜೈನ ಶಾಸ್ತ್ರಗಳನ್ನು ತೆಗೆದು ನೋಡಿದ್ರೆ ಈ ಲಕ್ಷ್ಮೀ, ಸರಸ್ವತಿ, ಹನುಮಂತ, ಗಣೇಶ ಇವರಿಗೆ ಸ್ಥಾನವೇ ಇಲ್ಲ ಅಲ್ಲಿ. ಆದರೂ ಅವರು ಅದನ್ನೆಲ್ಲ ಸ್ವೀಕಾರ ಮಾಡಿದ್ದಾರೆ. ಯಾಕೆಂದ್ರೆ ತಾವು ಹಿಂದೂಗಳು ಅಲ್ಲ ಅಂತ ಅವ್ರು ಹೇಳಲಿಕ್ಕೆ ಹೋದ್ರು ಹಿಂದೂ ಧರ್ಮ ಅವರನ್ನು ಆಪೋಷಣೆ ತಗೊಂಡ್ಬಿಟ್ಟಿದೆ. ನಿಮ್ಮನ್ನು ಬಿಡೋದಿಲ್ಲ ಅಂತದ್ದು ಹಿಂದೂ ಧರ್ಮ. ಇಲ್ಲಿ ಬಂದಂತಹ ಮುಸಲ್ಮಾನ್ ರಾಜರು, ಹೂಣ ರಾಜರು, ಶಕ ರಾಜರು, ಕನಿಷ್ಕನಂತ ರಾಜರು ಅವರೇ ಹಿಂದೂ ಧರ್ಮದ ಚರ್ಚೆಗೆ ಬಂದುಬಿಟ್ರು. ಹಾಗಿರುವಾಗ ಈ ಬೌದ್ಧರು, ಜೈನರು ಇವರಲ್ಲಿ ಅವರು. ಹಾಗಿರುವಾಗ ಆತ ಕ್ರಿಸ್ತರು ಹೇಳುವಂತಹ ದೇವರೇ ಆಗಿರಲಿ, ಇಸ್ಲಾಂನಲ್ಲಿ ವರ್ಣಿಗಾಗಿರುವಂತಹ ದೇವರೇ ಆಗಿರಲಿ, ಅದು ದೇವರುಗಳಿಗೆ ಬೇರೆ ಬೇರೆ ಹೆಸರಷ್ಟೇ. ನಮ್ಮ ದೇವರು ನಿಮ್ಮ ದೇವರು ಅಂತ ನಾವು ಯಾವ್ದಾದ್ರು ದೇವರನ್ನು ಪ್ರತ್ಯೇಕಿಸಿದರೆ ದೇವರು ಅದನ್ನು ನೋಡಿ ನಗತಾನೆ ಅಷ್ಟೇ. ಒಬ್ಬರೇ ದೇವರಿಗೆ ಅವೆಲ್ಲ ಬೇರೆ ಬೇರೆ ಹೆಸರುಗಳು ಅಂತ ನಾವು ನೋಡ್ಬೇಕು. ಹೀಗೆ ಆ ಸಂಸ್ಕೃತಿ ಅದು ಮುಂದೆ ಬೆಳೆದು ಬಂದಾಗ ಜೈನ, ಬೌದ್ಧ, ಈ ಇಸ್ಲಾಂ ಸಂಸ್ಕೃತಿ ಎಲ್ಲವನ್ನೂ ಕೂಡ ಅದು ತನ್ನ ಒಳಗೆ ತಗೊಂಡ್ಬಿಟ್ಟಿದೆ. ಇಸ್ಲಾಂ ಧರ್ಮ ಹಿಂದೂ ಧರ್ಮದಿಂದ ಬೇರೆ ಆಗಿರ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಾರೆ ಎಷ್ಟೋ ಬಾರಿ. ಆದರೆ ಇಸ್ಲಾಂ ಧರ್ಮದ ಕೆಲವು ಬುದ್ಧಿಜೀವಿಗಳು ಸೂಫಿ ಅನ್ನುವಂಥ ಧರ್ಮದ ಒಂದು ಹೆಸರನ್ನು ತಗೊಂಡು ಪ್ರತ್ಯೇಕವಾದ ಧರ್ಮವನ್ನು ಮಾಡಿದ್ರು. ಹಿಂದೂ ಧರ್ಮಕ್ಕೆ ಅದು ಸಾಕಷ್ಟು ಸಮೀಪವಾಗಿ ಇವತ್ತು ಕೂಡ ಇದೆ, ಹೆಚ್ಚು ಬಳಕೆಯಲ್ಲಿಲ್ಲ ಅಷ್ಟೇ. ಹೀಗೆ ಈ ನಿನ್ನೆ ಮೊನ್ನೆ ಕೂಡ ನಾವು ನೋಡಿದ್ವಿ. ಈ ಸ್ತೋತ್ರದಲ್ಲಿ ಕೂಡ ಬಹಳ ಪ್ರಧಾನವಾಗಿ ಶಿವ ಯಾರು, ವಿಷ್ಣು ಯಾರು ಅನ್ನುವಂಥ ಸಂಗತಿಯನ್ನ, ಶಿವನೇ ವಿಷ್ಣು, ವಿಷ್ಣುವೇ ಶಿವ, ಸರ್ವಜ್ಞನಾದಂತಹ ಪರಮಾತ್ಮನಿಗೆ ಶಿವ, ಕೃಷ್ಣ, ವಿಷ್ಣು ಅನ್ನುವಂಥ ಹೆಸರುಗಳಿವೆ ಅನ್ನೋ ನಾವು ಇದನ್ನು ಗಮನಿಸಿದ್ದೀವಿ. ಮುಂದೆ 73ನೇ ಅಧ್ಯಾಯದಲ್ಲಿ ಆ ಯುದ್ಧದ ವರ್ಣನೆ ಇದೆ. ಮುಂದೊಮ್ಮೆ ಕೃಷ್ಣ ಸೂರ್ಯೋದಯ ಆಗಿ ಮುಹೂರ್ತ ಕಾಲ ಕಳೆದ ಮೇಲೆ ಬೇಟೆಯಾಡುವ ನೆಪದಿಂದ ರೈವತಕ ಪರ್ವತಕ್ಕೆ ಹೋದ. ಸಾತ್ವಿಕಿಯನ್ನು ರಥದಲ್ಲಿ ಕೂಡಿಸಿಕೊಂಡು ಪ್ರದ್ಯುಮ್ನನಿಗೂ ತನ್ನ ಹಿಂದೆ ಬಾ ಅಂತ ಹೇಳಿದ. ಮತ್ತು ತನ್ನ ಸಾರಥಿ ಆದಂತಹ ದಾರುಕನಿಗೆ ಅವನು ಹೇಳಿದ, ರಥವನ್ನು ಇಲ್ಲೇ ನಿಲ್ಲಿಸ್ಕೊಂಡು ಸ್ವಲ್ಪ ಹೊತ್ತು ಕುದುರೆಗಳನ್ನು ನಿಯಂತ್ರಿಸು, ನಾನು ಸ್ವಲ್ಪ ಹೋಗಿ ಬರ್ತೇನೆ ಅಂತ ಹೇಳಿದ ಕೃಷ್ಣ. ಸಾತ್ವಿಕಿಯ ಜೊತೆಗೆ ಗರುಡನ ಮೇಲೆ ಕೂತ್ಕೊಂಡು ಕೃಷ್ಣ ದ್ವಾರಕಾನಗರಕ್ಕೆ ಹೋದ. ಆಕಾಶಗಾಮಿಯಾದಂತಹ ಬೇರೆ ರಥದಲ್ಲಿ ಕೂತ್ಕೊಂಡು ಪ್ರದ್ಯುಮ್ನನೂ ಕೂಡ ಕೃಷ್ಣನನ್ನು ಹಿಂಬಾಲಿಸಿದ. ಮುಂದೆ ಅವರೆಲ್ಲರೂ ಕೂಡ ಪ್ರದ್ಯುಮ್ನ, ಗರುಡ, ಕೃಷ್ಣ ಮೊದಲಾದವರೆಲ್ಲರೂ ಕೂಡ ಆ ನಂದನವನಕ್ಕೆ ಹೋದರು. ಒಂದು ಬೃಹದಾಕಾರವಾದಂತಹ ದೇವತೆಗಳ ಸೈನ್ಯವನ್ನು ಕೂಡ ಅವನಲ್ಲಿ ನೋಡಿದ. ಕೂಡಲೇ ಕೃಷ್ಣ ಆ ಅನಾಯಾಸವಾಗಿ ಪಾರಿಜಾತ ವೃಕ್ಷವನ್ನು ಕಿತ್ತಿ ಆ ಗರುಡನ ಮೇಲೆ ಇಟ್ಟುಬಿಟ್ಟ. ಪಾರಿಜಾತ ವೃಕ್ಷವು ಕೂಡ ಮೂರ್ತಿಮತ್ತಾಗಿ, ಪಾರಿಜಾತ ವೃಕ್ಷಕ್ಕೊಬ್ಬ ಅಭಿಮಾನಿ ದೇವತೆ ಇರ್ತಾನಲ್ಲ, ಆ ಅಭಿಮಾನಿ ದೇವತೆ ಮೂರ್ತಿಮತ್ತಾಗಿ ಬಂದು ಕೃಷ್ಣನ ಸೇವೆಗೆ ಸಿದ್ಧನಾದ. ವೃಕ್ಷರಾಜನೇ ನೀನು ಭಯಪಡಬೇಡ ಅಂತ ಕೃಷ್ಣ ಆ ವೃಕ್ಷಕ್ಕೆ ಸಮಾಧಾನ ಮಾಡಿದ ಅಂತಿದೆ. ಅಮರಾವತಿ ಪಟ್ಟಣಕ್ಕೆ ಕೃಷ್ಣ ಪ್ರದಕ್ಷಿಣೆ ಮಾಡಿದ ಹೋಗುವಾಗ. ಕೂಡಲೇ ದೇವ ಸೈನಿಕರು ಇಂದ್ರನಿಗೆ ಅದನ್ನ ವರದಿ ಮಾಡಿದರು. ಕೂಡಲೇ ಇಂದ್ರನು ಕೂಡ ಐರಾವತವನ್ನು ಏರಿ ಹೊರಟ. ಅವನ ಮಗನಾದಂಥ ಜಯಂತನು ಕೂಡ ರಥದಲ್ಲಿ ಇಂದ್ರನನ್ನು ಹಿಂಬಾಲಿಸಿದ. ಅಲ್ಲಿ ಇಂದ್ರ ಬಂದು ಕೃಷ್ಣನಿಗೆ ಹೇಳಿದ, ಏನ್ ಕೆಲಸ ಮಾಡ್ತಿದ್ದಿ, ಯಾಕೆ ಹೀಗೆ ಮಾಡ್ತಿದ್ದಿ ಅಂತ ಕೃಷ್ಣನನ್ನ ಆತ ಆಕ್ಷೇಪಿಸಿದ. ನಿನ್ನ ಸೊಸೆಗೆ ಅಂದ್ರೆ ನನ್ನ ಪತ್ನಿಯಾದ ಸತ್ಯಭಾಮಿಗೆ ಒಂದು ಪುಣ್ಯ ವ್ರತ ಮಾಡಬೇಕಾಗಿದೆ, ಹಾಗಾಗಿ ಪಾರಿಜಾತ ವೃಕ್ಷ ನಾನು ತಗೊಂಡು ಹೋಗೋನಿದ್ದೇನೆ ಅಂದ ಕೃಷ್ಣ. ನೀನು ಇದನ್ನು ತಗೊಂಡು ಹೋಗಬಾರದು, ನನ್ನ ಜೊತೆಗೆ ಯುದ್ಧ ಮಾಡದೆ, ನನ್ನ ಸೋಲಿಸದೆ ನೀನು ಈ ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ಹೋಗಲಾರೆ ಅಂತಂದ ಇಂದ್ರ. ನೀನು ಮೊದಲು ಕೌಮೋದಕಿ ಗದೆಯನ್ನು ನನ್ನ ಮೇಲೆ ಪ್ರಯೋಗ ಮಾಡು, ನೀನೇನು ಪ್ರತಿಜ್ಞೆ ಮಾಡಿದ್ದೆ ಆ ಪ್ರತಿಜ್ಞೆ ಈಡೇರಲಿ, ಮುಂದೆ ನಾವು ಯುದ್ಧ ಮಾಡೋಣ,
ಆ ಬಳಿಕ ನೀನು ಪಾರಿಜಾತ ವೃಕ್ಷವನ್ನು ತಗೊಂಡು ಹೋಗ್ಬೋದು ಅಂತ ಹೇಳಿದ. ಕೃಷ್ಣ ಹೀಗೆ ಹೇಳಿದ ಕೂಡಲೇ ಬಾಣಗಳನ್ನು ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿದ ಆ ಇಂದ್ರನ ಮೇಲೆ ಮತ್ತು ವಜ್ರಾಯುಧದ ಮೇಲೆ. ಇಂದ್ರನು ಕೂಡ ಆ ಗರುಡನ ಮೇಲೆ ಬಾಣ ಪ್ರಯೋಗಗಳನ್ನು ಮಾಡಿದ. ಭಗವಂತನ ಬಾಣ ಪ್ರಯೋಗಗಳಿಂದ ಆ ದೇವತೆಗಳ ಸೈನ್ಯವೆಲ್ಲವೂ ಕೂಡ ಸಮುಗ್ಧವಾಯಿತು ಅಂತಿದೆ. ಕೃಷ್ಣ ಮತ್ತು ಇಂದ್ರನ ನಡುವೆ ಯುದ್ಧ ನಡೆದಂತೆ ಕೃಷ್ಣನ ಮಗರಾದಂಥ ಪ್ರದ್ಯುಮ್ನ ಮತ್ತು ಇಂದ್ರನ ಮಗರಾದಂಥ ಜಯಂತ ಅವರ ನಡುವೆ ಒಂದು ಭಯಂಕರವಾದಂಥ ಯುದ್ಧ ಪ್ರಾರಂಭ ಆಯಿತು. ಪ್ರವರ ಎಂಬುದಾಗಿ ಒಬ್ಬ ಬ್ರಾಹ್ಮಣ ಇದ್ದ. ಬ್ರಾಹ್ಮಣ ಮತ್ತು ಅವನೊಬ್ಬ ದೇವದೂತನೇ. ಆತ ಇಂದ್ರನಿಗೆ ಮಿತ್ರನಾಗಿದ್ದ ಅಂತ ಇದೆ. ಅವನು ಇಂದ್ರನಿಗೆ ಗೆಳೆಯನಾಗಿದ್ದ. ಬ್ರಹ್ಮನ ವರದಾನದಿಂದ ಇನ್ನೊಬ್ಬ ಯಾರಿಗೂ ಆತ ಅವಧ್ಯನಾಗಿದ್ದ. ಜಂಬೂ ದ್ವೀಪದಿಂದ ಸ್ವರ್ಗಕ್ಕೆ ಹೋಗಿಬಿಟ್ಟಿದ್ದಂತ ಈ ಬ್ರಹ್ಮನ ವರವನ್ನು ಪಡ್ಕೊಂಡು. ಪಾರಿಜಾತವನ್ನ ಇಂದ್ರನಿಗೆ ಉಳಿಸ್ಕೊಡ್ಬೇಕು. ಇಂದ್ರನ ಕೈಯಿಂದ ಪಾರಿಜಾತ ವೃಕ್ಷವನ್ನು ಕೃಷ್ಣ ತಗೊಂಡು ಹೋಗೋದು ಅವನಿಗೆ ಸಹನಾಗ್ಲಿಲ್ಲ. ಅವನು ಕೂಡ ಯುದ್ಧಕ್ಕೆ ಬಂದ. ಅಲ್ಲಿ ಸಾತ್ಯಕಿ ಇದ್ನಲ್ಲ, ಸಾತ್ಯಕಿ ಜೊತೆಗೆ ಈ ಪ್ರವರ ಯುದ್ಧ ಶುರು ಮಾಡಿದ. ಕೃಷ್ಣ ಇಂದ್ರನ ನಡುವೆ ಯುದ್ಧ, ಜಯಂತ ಮತ್ತು ಪ್ರದ್ಯುಮ್ನರ ನಡುವೆ ಯುದ್ಧ, ಮತ್ತು ಸಾತ್ಯಕಿ ಮತ್ತು ಈ ಪ್ರವರರ ನಡುವೆ ಯುದ್ಧ ನಡೆಯಿತು. ಸಾತ್ಯಕಿ ಏನು ಮಾಡಿದ, ಯುದ್ಧಕ್ಕೆ ಸಿದ್ಧನಾದಾಗ ಇಂದ್ರ ಕೃಷ್ಣ ಸಾತ್ಯಕಿ ಹೇಳಿದಂತೆ, ನೀನು ಇಲ್ಲೇ ಇರು, ಆ ಬ್ರಾಹ್ಮಣ ನಮ್ಮ ಗರುಡನ ಸಮೀಪಕ್ಕೆ ಬಂದು ಪಾರಿಜಾತ ವೃಕ್ಷವನ್ನು ಅಪಹಾರ ಮಾಡಿದವರು ಅಂತ ನೋಡ್ಕೋ ಸಾಕು. ಆ ಬ್ರಾಹ್ಮಣನ ಮೇಲೆ ನೀನಾಗೆ ಶಸ್ತ್ರಪ್ರಯೋಗ ಮಾಡಬೇಡ ಅಂತ ಹೇಳಿದ ಕೃಷ್ಣ. ಅವನು ಶಸ್ತ್ರಪ್ರಯೋಗ ಮಾಡಿ ಅದರಿಂದ ತಡಿ, ಹೊರತಾಗ ಅವನ ಮೇಲೆ ಶಸ್ತ್ರಪ್ರಯೋಗ ಮಾಡಬೇಡ ಒಂದಾಗಿ ಕೃಷ್ಣ. ಆದ್ರೆ ಬ್ರಾಹ್ಮಣ ಮಾತ್ರ ಬಿಡಲಿಲ್ಲ. 60 ಬಾಣಗಳನ್ನು ಪ್ರಯೋಗ ಮಾಡಿ ಸಾತ್ಯಕಿಯನ್ನು ಗಾಯಗೊಳಿಸಿದ. ಆದರೆ ಸಾತ್ಯಕಿಯ ಬ್ರಾಹ್ಮಣನ ಬಾಣಗಳನ್ನು ನಿವಾರಣೆ ಮಾಡಿಕೊಂಡ ಮತ್ತು ಧನುಸ್ಸನ್ನು ಕತ್ತರಿಸಿದ. ನೀನು ವರ್ಣಾಶ್ರಮ ಪರಂಪರೆಯಲ್ಲಿ ನೀನು ಬ್ರಾಹ್ಮಣನಾದವನು, ನಮ್ಗಿಂತ ಜ್ಯೇಷ್ಠನಾದವನು, ನಿಮಗೆ ನಾವು ಮರ್ಯಾದೆ ಕೊಡಬೇಕು. ನಮಗೇನಾದರೂ ಅಪರಾಧ ನೀವು ಮಾಡಿದ್ರು ಕೂಡ ಬ್ರಾಹ್ಮಣರಿಗೆ ಕೈ ಮುಟ್ಟಬಾರ್ದು ನಾವು ಕ್ಷತ್ರಿಯರು, ಇದು ನಮ್ಮ ಧರ್ಮ. ಹಾಗಿರುವಾಗ ನೀನು ದೂರ ಹೋಗು, ಯುದ್ಧಕ್ಕೆ ಬರಬೇಡ ಅಂತ ಸಾತ್ಯಕಿ. ಪ್ರವರ ಅದನ್ನು ನೋಡಿ ನಕ್ಕದ. ನಾನು ಬ್ರಾಹ್ಮಣನ ಕಾರಣಕ್ಕಾಗಿ ನನ್ನ ಮೇಲೆ ನೀನು ಕ್ಷಮೆ ತೋರಬೇಕಾಗಿಲ್ಲ. ನಿನ್ನ ಶಕ್ತಿಯನ್ನು ಉಪಯೋಗಿಸಿ ನೀನು ಯುದ್ಧ ಮಾಡು. ನಾನು ಪರಶುರಾಮನ ಮೂಲಕ ಶಸ್ತ್ರವಿದ್ಯೆಯನ್ನು ಪಡ್ಕೊಂಡಿದ್ದೇನೆ, ಹಾಗಾಗಿ ನಾನು ಯುದ್ಧ ಮಾಡೇ ಮಾಡ್ತೀನಿ ಅಂತ ಅವನು. ಮುಂದೆ ಆ ಬ್ರಾಹ್ಮಣನಿಗೂ ಸಾತ್ಯಕಿಗೂ ಯುದ್ಧ ಮುಂದುವರಿಯಿತು. ಪ್ರದ್ಯುಮ್ನ ಆ ಜಯಂತನನ್ನ ಅತಿಕ್ರಮಿಸಿ ಯುದ್ಧಕ್ಕೆ ಹೋಗಲಿಕ್ಕೆ ಮುಂದುವರಿಲಿಕ್ಕೆ ಸಮರ್ಥನಾಗಲಿಲ್ಲ. ಜಯಂತನು ಕೂಡ ಮಹಾಪರಾಕ್ರಮದಿಂದ ಯುದ್ಧ ಮಾಡಿದ. ಆ ಯುದ್ಧವನ್ನು ನೋಡ್ಲಿಕ್ಕೆ ಎಲ್ಲರೂ ಕೂಡ ಅಲ್ಲಿ ನೆರೆದುಕೊಂಡಿದ್ರು. ಒಬ್ಬರು ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ರು, ಮತ್ತೊಬ್ಬರು ವಾಯುವ್ಯಾಸ್ತ್ರ ಪ್ರಯೋಗ ಮಾಡಿದ್ರು. ಹೀಗೆ ವಿಭಿನ್ನ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ರು. ಜಯಂತ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿ ಪ್ರದ್ಯುಮ್ನ ರಥವನ್ನು ಸುಟ್ಟ. ಆದರೆ ಪ್ರದ್ಯುಮ್ನ ಮಾತ್ರ ಆ ಅಸ್ತ್ರಕ್ಕೆ ಬಲಿಯಾಗಲಿಲ್ಲ. ಏಕೆಂದ್ರೆ ಒಂದು ಅಗ್ನಿ ಮತ್ತೊಂದು ಅಗ್ನಿಯನ್ನು ಸುಡಲಾರದು. ಈ ಪ್ರದ್ಯುಮ್ನನು ಕೂಡ ಒಬ್ಬ ಅಗ್ನಿ ಸ್ವರೂಪ. ಆತ ಆ ಆಗ್ನೇಯಾಸ್ತ್ರದಿಂದ ಬಾಧಿತನಾಗಲಿಲ್ಲ. ಕೂಡಲೇ ಅವನೇನ್ ಮಾಡಿದ ಅಂದ್ರೆ ಆಕಾಶಕ್ಕೆ ಹೋಗಿ ನಿಂತ. ಮಾಯಾವಿಯಾಗಿದ್ದ ಅವನು. ಆಕಾಶಕ್ಕೆ ಹೋಗಿ ನಿಂತು ಅಲ್ಲೇ ಧನುಸ್ಸನ್ನು ತಗೊಂಡು, ನೀನು ಇಂಥ 100 ಶಸ್ತ್ರವನ್ನು ನನ್ನ ಮೇಲೆ ಪ್ರಯೋಗ ಮಾಡಿದ್ರು ನನಗೇನು ಆಗೋದಿಲ್ಲ ಅಂತ ಹೇಳಿದೆ ಆ ಪ್ರದ್ಯುಮ್ನ ಜಯಂತನಿಗೆ. ಪಾರಿಜಾತ ವೃಕ್ಷವನ್ನ ನಾವೀಗ ಯಾದವರು ಅಪಹಾರ ಮಾಡಿ ಗರುಡನ ಮೇಲೆ ಇಟ್ಕೊಂಡು ಬಿಟ್ಟಿದ್ದೇವೆ. ಇನ್ನು ಅದನ್ನು ದ್ವಾರಕಾನಗರಕ್ಕೆ ತಗೊಂಡು ಹೋಗೋರಿದ್ದೇವೆ. ನೀವು ದೇವತೆಗಳು, ಸ್ವರ್ಗಲೋಕಕ್ಕೆ ಸಂಬಂಧಪಟ್ಟಂತ ದೇವತೆಗಳು, ಆ ಪಾರಿಜಾತ ವೃಕ್ಷದ ಬಗ್ಗೆ ನೆನಪು ಮಾಡ್ಕೊಳ್ಳಿ ಹೊರತು ನಿಮ್ಗೆ ಅದನ್ನೇ ನೀವು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದ್ರ ಆಸೆಯನ್ನು ಬಿಟ್ಟು ಬಿಡಿ ಅಂತ ಹೇಳಿದ ಪ್ರದ್ಯುಮ್ನ. ಒಂದು ರಥ ನೀನು ನನ್ನ ಸೃಷ್ಟಿ ಭಸ್ಮ ಮಾಡಿದಿ, ಇಂಥ ಸಾವಿರಾರು ರಥಗಳನ್ನು ನನ್ನ ಮಾಯೆಯಿಂದ ನಾನು ಸೃಷ್ಟಿ ಮಾಡಬಲ್ಲೆ. ಹಾಗಾಗಿ ಇದ್ರ ಬಗ್ಗೆ ನಾನು ಹೆಚ್ಚು ದುಃಖಿತನಾಗಿಲ್ಲ ಅಂತ ಹೇಳಿದ ಪ್ರದ್ಯುಮ್ನ. ಆ ಪ್ರದ್ಯುಮ್ನ ಪರಾಕ್ರಮವನ್ನು ನೋಡಿ ದೇವತೆಗಳು ಕೂಡ ಹರ್ಷಪಟ್ಟರು ಅಂತಿದೆ. ಸಾತ್ಯಕಿ ಆ ಪ್ರವರನ ಧನುಸ್ಸನ್ನ ಮತ್ತು ಆ ಬತ್ತಳಿಕೆ ಇತ್ಯಾದಿಗಳನ್ನು ಕತ್ತರಿಸಿ ಹಾಕಿದ. ಪ್ರವರ ಕೂಡಲೇ ಮತ್ತೊಂದು ಧನುಸ್ಸನ್ನು ತಗೊಂಡು, ಮನಸ್ಸಿನ ಮತ್ತೊಂದು ಧನುಸ್ಸನ್ನು ತಗೊಂಡು ಈ ಸಾತ್ಯಕಿ ಮೇಲೆ ಬಾಣ ಪ್ರಯೋಗ ಮಾಡಿದ. ಪರಸ್ಪರ ರಕ್ತವನ್ನು ಸುರಿಸಿದ್ರು, ಮಾಂಸವನ್ನು ಸುರಿಸಿದ್ರು. ಹೀಗೆ ಭಯಂಕರವಾದ ಯುದ್ಧ ಪ್ರಾರಂಭ ಮಾಡಿದ್ರು. ಧನಸ್ಸೆಲ್ಲವೂ ಆ ಪ್ರವರನ ಹತ್ತಿರ ಇದ್ದ ಧನಸ್ಸುಗಳೆಲ್ಲವೂ ಖಾಲಿಯಾದಾಗ ಆತ ಗದೆಯನ್ನು ತಗೊಂಡ, ಸಾತ್ಯಕಿ ಖಡ್ಗವನ್ನು ತಗೊಂಡ. ಹೀಗೆ ಅವರಿಬ್ಬರು ಕೂಡ ಯುದ್ಧ ಮಾಡಿದ್ರು. ಸಾತ್ಯಕಿಯ ಕೈಯಲ್ಲಿದ್ದಂತಹ ಖಡ್ಗ ಒಂದು ಬಾರಿ ನಷ್ಟವಾದಾಗ ಆ ಪ್ರದ್ಯುಮ್ನ ಬೇರೊಂದು ಖಡ್ಗವನ್ನ ಸಾತ್ಯಕಿಗೆ ಕೊಟ್ಟ. ಅವರು ಯುದ್ಧ ಮಾಡಿದ್ರು. ಸಾತ್ಯಕಿಗೆ ಬಹಳ ಬಳಲಿಕೆ ಆಯ್ತು ಅವಾಗ ಈ ಪ್ರವರನ ಜೊತೆ ಯುದ್ಧ ಮಾಡಿ. ಮಹಾಪರಾಕ್ರಮಿ ಆಗಿದ್ದ, ಯಾಕಂದ್ರೆ ಅವನು ಕೂಡ ಪರಶುರಾಮನ ಕಡೆಯಿಂದ ವಿದ್ಯಾಭ್ಯಾಸ ಮಾಡಿದವನಾಗಿದ್ದ. ಹಾಗಾಗಿ ಅವನ ಜೊತೆ ಯುದ್ಧ ಮಾಡಿ ಆ ಸಾತ್ಯಕಿಯ ಬಳಲಿಕೆಗೆ ಕಾರಣ ಆದ.
ಸಾತ್ಯಕಿ ಸ್ವಲ್ಪ ಬಳಲಿದ್ದನ್ನು ನೋಡಿ, ಯುದ್ಧ ಮಾಡಲಿಕ್ಕೆ ಅಸಮರ್ಥನಾಗಿದ್ದನ್ನು ನೋಡಿ ಗರುಡ ಆ ಪ್ರವರನನ್ನ ತನ್ನ ರೆಕ್ಕೆಯ ಗಾಳಿಯಿಂದ ಒಂದು ಗಾವದ ದೂರ ಹೋಗಿ ಬೀಳುವಂತೆ ಮಾಡಿಬಿಟ್ಟ. ಕೂಡಲೇ ಜಯಂತ ಆ ಪ್ರವರನ ಸಮೀಪಕ್ಕೆ ಹೋಗಿ ಬಿದ್ದಿದ್ದಂತಹ ಬ್ರಾಹ್ಮಣನನ್ನ ಮೇಲೆತ್ತಿ ಅವನಿಗೆ ಸಮಾಧಾನ ಮಾಡಿ ಆತನನ್ನ ತನ್ನ ರಥದಲ್ಲಿ ಕೂಡಿಸಿಕೊಂಡ. ಪ್ರದ್ಯುಮ್ನನು ಕೂಡ ಬಳಲಿದ್ದಂತಹ ಸಾತ್ಯಕಿಯನ್ನ ಎಬ್ಬಿಸಿ ಕೂಡಿಸಿ ಆತನನ್ನ ಗಾಢವಾಗಿ ಆಲಿಂಗನ ಮಾಡಿಕೊಂಡ ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ. ಹರಿವಂಶದ ವಿಷ್ಣು ಪರ್ವದ 73ನೇ ಅಧ್ಯಾಯ ಇನ್ನೂ ಕೂಡ ಮುಂದುವರೆದಿದೆ. ಹಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀ ಕೃಷ್ಣಾರ್ಪಣ ಮಸ್ತು.